ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಡೆರಿವೇಟಿವ್ಸಲ್ಲಿ ನಿಮಗೆ 2 ಕ್ಲಾಸಸ್ನ ಡಿಸ್ಕಸ್ ಮಾಡಿದ್ವಿ. ಈಗ ಅದರ ಕಂಟಿನ್ಯೂ ಪಾರ್ಟಾಗಿ ನಿಮಗೆ ಡಿಫ್ರೆನ್ಷಿಯೇಷನ್ಸಲ್ಲಿ ಲಾಗರ್ದಮಿಕ್ ಡೆರಿವೇಟಿವ್ಸ್ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟ್ಸ್ನ ನೋಡ್ತಾ ಹೋಗೋಣ. ಲಾಗರಿದಮಿಕ್ ಡೆರಿವೇಟಿವ್ಸ್ ಲಾಗರಿದಮಿಕ್ ಡೆರಿವೇಟಿವ್ಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಲಾಗ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ಸ್ ನೋಡ್ತಾ ಹೋಗೋಣ. ಡೆಫಿನೇಷನ್ ಆಫ್ ಲಾಗ್ ಫಂಕ್ಷನ್: ಎ ಫಂಕ್ಷನ್ ಈಸ್ defined as y is equal to f of x is equal to log x base a. Log x base a. Here if a is greater than 1 and a is not equal to 1, a is greater than 1, a is not equal to 1, is said to be logarithmic function. Is said to be logarithmic functions ಅಂತ ಹೇಳ್ತೀವಿ. ಫಂಕ್ಷನ್ಸ್ ನಾವು y is equal to f of x is equal to log x base a. ಈ ಫಂಕ್ಷನ್ಸ್ ನ ಲಾಗರಿಥಮಿಕ್ ಫಂಕ್ಷನ್ಸ್ ಅಂತ ಹೇಳ್ಬೇಕಾದ್ರೆ a is greater than 1, a is not equal to 1 ಆಗಿರಬೇಕು. ಹಾಗಿದ್ರೆ ಇದನ್ನ ನಾವು ಲಾಗರಿಥಮಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇದರಲ್ಲಿ ಬೇಸ್ 10 ಇದ್ರೆ ಏನಾಗುತ್ತೆ, e ಇದ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. a is called base of the logarithmic function ಅಂತ ಹೇಳ್ತೀವಿ. base of the logarithmic function here a is called base of the logarithmic function ಆಗುತ್ತೆ. if in case base is 10 then our function ಏನಾಗಿರುತ್ತೆ, then y is equal to f of x is equal to log x base 10 ಆಗುತ್ತೆ. is called common logarithms ಅಂತ ಹೇಳ್ತೀವಿ. common logarithmic functions ಅಂತ ಹೇಳ್ತೀವಿ. base 10 ಇದ್ರೆ that is common logarithmic function. in case base is e ಆಗಿದ್ರೆ then y is equal to f of x is equal to log x base e is called natural logarithm ಅಂತ ಹೇಳ್ತೀವಿ. natural logarithm ಯಾವಾಗ ಬೇಸ್ e ಆಗಿದ್ರೆ which is called y is equal to f of x is equal to log x base e is called natural logarithmic function. ಇದು ಡೆಫಿನೇಷನ್ ಆಫ್ ಲಾಗರಿಥಮಿಕ್ ಫಂಕ್ಷನ್ ಆಗಿರುತ್ತೆ. ಈ ಫಂಕ್ಷನ್ ಗೆ ಡೊಮೈನ್ ಆಫ್ ದಿ ಫಂಕ್ಷನ್ is 0, 1 ಇನ್ಫಿನಿಟಿ ಆಗಿದೆ. ಡೊಮೈನ್ ಆಫ್ ದಿ ಫಂಕ್ಷನ್ is open interval 0, infinity. ಲಾಗರಿಥಮಿಕ್ ಫಂಕ್ಷನ್ ಗೆ ಡೊಮೈನ್ 0, infinity and range of the function is real number ಆಗಿದೆ. set of all real number. range of the function is real number. so ಹಾಗಾದ್ರೆ which is called logarithmic function functions ಅಂತ ಹೇಳಿದ್ರೆ y is equal to f of x is equal to log x base a. in case base 10 ಆಯ್ತು ಅಂದ್ರೆ common logarithms, case base e ಆಯ್ತು ಅಂದ್ರೆ that is called natural logarithm ಅಂತ ಹೇಳ್ತೀವಿ. so ಹಾಗಾದ್ರೆ ಈ logarithm ಅಲ್ಲಿ ಪ್ರಾಪರ್ಟೀಸ್ ಇದಾವೆ. ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ಸ್ ಅಂತ ನೋಡ್ತಾ ಹೋಗೋಣ ಮುಂದಾಗಿ. ಈ ಪ್ರಾಪರ್ಟೀಸ್ ತುಂಬಾ ಯೂಸ್ಫುಲ್ ಯಾವುದಕ್ಕೆ ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಗೆ. ಸೊ ಹಾಗಾದ್ರೆ ಪ್ರಾಪರ್ಟೀಸ್ ಯಾವ್ಯಾವ ಅಂತ ಒಂದೊಂದೇ ಬರೀತಾ ಹೋಗ್ತೀನಿ ನೋಡಿ. ಪ್ರಾಪರ್ಟೀಸ್ ಆಫ್ ಲಾಗರಿಥಮ್. ಫಸ್ಟ್ ಒನ್ ಪ್ರಾಪರ್ಟಿ, ಲಾಗ್ 1 ವ್ಯಾಲ್ಯೂ ಬೇಸ್ ಇದ್ದಾಗ a ಆಗಿರಬಹುದು ಅಥವಾ log 1 ಬೇಸ್ a ಆಗಿರಬಹುದು is equal to 0. log 1 ವ್ಯಾಲ್ಯೂ 0 ಆಗಿರುತ್ತೆ. and the next one log a ಬೇಸ್ ಕೂಡ a ಆಗಿರಬೇಕು ಅಥವಾ log e ಬೇಸ್ ಕೂಡ e ಆಗಿರಬೇಕು, ವ್ಯಾಲ್ಯೂ 1 ಆಗಿರುತ್ತೆ. ನೆಕ್ಸ್ಟ್ log ಬೇಸ್ a log b into log a ಬೇಸ್ b is equal to 1 ಆಗಿರುತ್ತೆ. ನೋಡಿ ಇಲ್ಲಿ log b ಬೇಸ್ a ಇದೆ, log a ಬೇಸ್ b ಇದೆ, is equal to ಪ್ರಾಡಕ್ಟ್ ಆದ್ರೆ ಅದು ಕೂಡ 1 ಆಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್
a to the power of log base a f of x ಫಂಕ್ಷನ್ ಇದು is equal to ಇದೇ ತರಲೆ e to the power of log base e f of x ಇದ್ರೆ that is equal to only function f of x ಆಗಿರುತ್ತೆ. ಏನಂದ್ರೆ a ಪವರ್ ಇಲ್ಲಿ log ಗೆ ಬೇಸ್ a ಇದ್ರೆ ಇಲ್ಲಿ ಕೂಡ a ಪವರ್ ಅಂತಲೇ ಇರುತ್ತೆ. ಹಾಗಿದ್ರೆ ಫಂಕ್ಷನ್ ಮಾತ್ರ ಬರುತ್ತೆ f of x. ಇಲ್ಲಿ ಕೂಡ ಅಷ್ಟೇ log ಗೆ ಬೇಸ್ e ಇದ್ರೆ ಈ ಪವರ್ ಅಲ್ಲಿ ಇರಬೇಕು. ಹಾಗಿದ್ರೆ ಇದು ಕೂಡ ಫಂಕ್ಷನ್ಸ್ ಏನಾಗುತ್ತೆ ಓನ್ಲಿ f of x ಆಗಿರುತ್ತೆ. ನೆಕ್ಸ್ಟ್ ಒನ್ log of m into n base e ಅಂದ್ರೆ m and n are positive numbers. Log of m into n is equal to we will write log m plus log n base e ಆಗಿರುತ್ತೆ. ಯೂಶುವಲಿ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ ಡೆರಿವೇಟಿವ್ಸ್ ಅಲ್ಲಿ log ಗೆ we have to use ನ್ಯಾಚುರಲ್ log ಯೂಸ್ ಮಾಡೋದು. ಹಾಗಾದ್ರೆ ಬೇಸ್ ಏನಾಗಿರಬೇಕು ಯಾವಾಗಲೂ e ನೇ ಇರಬೇಕು. ನೆಕ್ಸ್ಟ್ log of m divided by n base e ಇದ್ರೆ log m base e minus log n base e ಆಗುತ್ತೆ. log m minus log n base e ಆಗುತ್ತೆ. ನೆಕ್ಸ್ಟ್ ಒನ್ is also important. log of m to the power of n base e ಇದ್ರೆ ಪವರ್ ಅಲ್ಲಿ ಇರೋ ಪಕ್ಕ ಬರೀತೀವಿ n into log m base e ಆಗುತ್ತೆ. ಏನಾಗ್ತಾ ಇದೆ log of m power n log of m power n ಅಂದ್ರೆ n ಪವರ್ ಅಲ್ಲಿ ಇರೋ ಪಕ್ಕ ಬರೋದು n into log m ಆಗುತ್ತೆ base e ಆಗುತ್ತೆ. ನೆಕ್ಸ್ಟ್ ಒನ್ log of 1 over n base e ಇದ್ರೆ ಅದು ಮೈನಸ್ log n base e ಅಂತ ಬರ್ಕೊಳ್ತೀವಿ. ಯಾಕೆಂದ್ರೆ log 1 ವ್ಯಾಲ್ಯೂ 0 ಅಂತ ಗೊತ್ತು. ಹಾಗಾದ್ರೆ ಉಳಿದಿದ್ದು ಮೈನಸ್ log n base e ಆಗಿರುತ್ತೆ. ಯೂಶುವಲಿ ಬರಿತಾ ನಾವು log ಗೆ ಬೇಸ್ ನ ಈ ಬರೆಯಲ್ಲ ಅಂದ್ರೂ ಕೂಡ ಅದು ಅಂಡರ್ಸ್ಟುಡ್ ನಮಗೆ ಗೊತ್ತು. log ಗೆ ಯಾವಾಗಲೂ ಏನಿರುತ್ತೆ ಬೇಸ್ e ಅಂತ ಇರುತ್ತೆ. ಸೊ log of b ಬೇಸ್ a ಅಂತ ಇದ್ರೆ ಇದನ್ನ ನಾವು is equal to log b ಬೇಸ್ e divided by log a ಬೇಸ್ e ಅಂತ ಬರ್ತೀವಿ. ಇದನ್ನ ಬೇಸ್ ಚೇಂಜ್ ಫಾರ್ಮುಲಾ ಅಂತ ಹೇಳ್ತೀವಿ. ಇದು ತುಂಬಾನೇ ಇಂಪಾರ್ಟೆಂಟ್. ಬೇಸ್ ಚೇಂಜ್ ಫಾರ್ಮುಲಾ which is ಬೇಸ್ ಚೇಂಜ್ ಫಾರ್ಮುಲಾ. log b ಬೇಸ್ a ಇದ್ದು ಬೇಸ್ e ಇಲ್ಲ ಅಂದ್ರೆ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ ಹಾಗಾದ್ರೆ ಬೇಸ್ e ಆಗಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಳ್ತೀವಿ ಬೇಸ್ ನ. ಅದು log b ಬೇಸ್ e divided by log a ಬೇಸ್ e ಅಂತ which is called ಬೇಸ್ ಚೇಂಜ್ ಫಾರ್ಮುಲಾ. ಇದರಲ್ಲಿ ಈ ತರದ್ದು ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಈ ಲಾಗರಿಥಮಿಕ್ ಡೆರಿವೇಟಿವ್ಸ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಗೆ ಒಂದು ಕ್ವೆಶ್ಚನ್ಸ್ ಕೇಳ್ತಾರೆ ಕಂಪಲ್ಸರಿ ಆಗಿ. ಐದರ್ 2 ಆಗಬಹುದು ಅಥವಾ 3 ಮಾರ್ಕ್ಸ್ ಆಗಬಹುದು. log b ಬೇಸ್ e is equal to log b ಬೇಸ್ e divided by log a ಬೇಸ್ e ಆಗಿರುತ್ತೆ. ಅದು ಯಾವುದು ಬೇಸ್ ಚೇಂಜ್ ಫಾರ್ಮುಲಾ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ತಗೊಂಡು ಹೋದ್ರೆ log of e to the power of alpha m ಅಂತ ಇದ್ರೆ ಇಲ್ಲಿ ಈ ಪವರ್ ಬೇಸಿಕ್ ಪವರ್ ಇರೋದನ್ನ 1 ಓವರ್ ಬೇಸ್ ನ ಪವರ್ ಅಂತ ಬರೀಬಹುದು. ಅಲ್ಲಿ 1 by alpha into log m ಬೇಸ್ e ಅಂತ ಹಾಗೆ ಬರೀಬಹುದು. and then next one log of e to the power of alpha m to the power of beta ಅಂತ ಇದ್ರೆ is equal to ನೋಡಿ ಆಲ್ರೆಡಿ ಇಲ್ಲಿ log of e to the power of alpha m ಅಂತ ಇದ್ರೆ log m e power alpha ಇದ್ರೆ ಈ ಪವರ್ ಬೇಸ್ ನ ಪವರ್ ನ ನಾವು 1 by ಬೇಸ್ ನ ಪವರ್ ಏನಿರುತ್ತೆ ಅದು ಇಂಟು ಬರೀಬಹುದು. 1 by alpha into log m ಬೇಸ್ ಅಂತ ಬರ್ತೀವಿ. log of e to the power of alpha m to the power of beta ಇದ್ರೆ ಇಲ್ಲಿ log of m power beta ಇರೋದನ್ನ ಫಸ್ಟ್ ಬರ್ತೀವಿ. ನೆಕ್ಸ್ಟ್ ಈಗ ಆಲ್ರೆಡಿ ಹೇಳಿವಿ ಬೇಸ್ ನ ಪವರ್ ಇರೋದು ಡಿವೈಡೆಡ್ ಬೈ ಹಾಗಾದ್ರೆ beta by alpha into log m ಬೇಸ್ e ಆಗಿರುತ್ತೆ. ಸೊ ಈ ತರದ ಸುಮಾರು ಪ್ರಾಪರ್ಟೀಸ್ ಇದಾವೆ, ಇವನ್ನ ನೋಡ್ತಾ ಹೋಗೋಣ. ಇದಲ್ದಲ್ಲಿ ಇನ್ನೂ ಹೆಚ್ಚಿಗೆ ಇರೋ ಪ್ರಾಬ್ಲಮ್ಯಾಟಿಕ್ ಎಲ್ಲೇ ಬರುತ್ತಾ ಅಲ್ಲಿ ಒಂದೊಂದೇ ನಿಮಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದಿದೆ ಬೇಸ್ ನ ಚೇಂಜ್ ಮಾಡ್ತಕ್ಕಂಥ a to the power of log ಬೇಸ್ e ಪವರ್ b ಇದ್ರೆ ಇಲ್ಲಿ ನಾವು ಇದನ್ನ ಇವೆರಡನ್ನೂ ಇಂಟರ್ಚೇಂಜ್ ಮಾಡ್ಕೋಬಹುದು. ಏನಾಗುತ್ತೆ ನೋಡ್ತಾ ಹೋಗಿ a ಪವರ್ log b ಬೇಸ್ e ನಾವು here ಬರಿತಾ ಹೋದ್ರೆ is also equal to b power log a ಬೇಸ್ e ಆಗಿದೆ. ಇವೆರಡು ಕೂಡ ಈಕ್ವಲ್. ಇಲ್ಲಿರೋ ವ್ಯಾಲ್ಯೂ ಲಾಗ್ ಒಳಗೆ ಬೇಸ್ ಅಲ್ಲಿ ಇರ್ತಕ್ಕಂಥದ್ದು ಪವರ್ ಅಲ್ಲಿರೋ ವ್ಯಾಲ್ಯೂ ಏನು ಹೇಳ್ತೀವಲ್ಲ a ಪವರ್ ಅಂತ ಹೇಳ್ಬಿಟ್ಟು log of b ಇದ್ರೆ ಇಲ್ಲಿ b ವ್ಯಾಲ್ಯೂ a ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡಿದ್ರು ಕೂಡ ಲಾಗ್ ನ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ. ಇವಿಷ್ಟು ಪ್ರಾಪರ್ಟೀಸ್ ನ ನೀವು ನೋಟ್ ಡೌನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ಯಾಟಿಕಲಿ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಇದು ಲಾಗರಿಥಮಿಕ್ ಫಂಕ್ಷನ್ಸ್ ನ ಡೆಫಿನೇಷನ್ಸ್ ಹಾಗೂ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಆಗಿರುತ್ತೆ. ಈಗ ನೆಕ್ಸ್ಟ್ ಇದರಲ್ಲಿ ಲಾಗರಿಥಮಿಕ್ ಫಂಕ್ಷನ್ಸ್ ಗೆ ಡಿರೈವೇಟಿವ್ಸ್ ನ ಹೇಗೆ ಮಾಡ್ತಕ್ಕಂಥದ್ದು ಅಂತ ನೋಡ್ತೀವಿ. ಯಾವಾಗ ಡಿರೈವೇಟಿವ್ಸ್ ಅಲ್ಲಿ
ಲಾಗ್ ನ ಯೂಸ್ ಮಾಡಬೇಕು ಅಂತ ನಾವು ನೋಡ್ತಾ ಹೋದ್ರೆ ಅದನ್ನ ಲಾಗರಿಥಮಿಕ್ ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ ಕೇಸ್ ನಿಮಗೆ ಫಂಕ್ಷನ್ಸ್ ಈ ತರ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ y is equal to x to the power of sin x. ಸೊ ಅವಾಗ ನಮಗೆ ಆ ತರ ಫಂಕ್ಷನ್ಸ್ ಬಂದಾಗ ಡೆರಿವೇಟಿವ್ಸ್ ಮಾಡೋದು ಗೊತ್ತಿಲ್ಲ, ಅದು ಯಾವ ತರ ಬರುತ್ತೆ ಅಂತ ಬಂದ್ರೆ ನೋಡ್ತಾ ಹೋದ್ರೆ ಎ ಫಂಕ್ಷನ್ ಈಸ್ ಆಫ್ ದಿ ಫಾರಮ್, a function is of the form ಯಾವ ಫಾರ್ಮ್ ಅಲ್ಲಿ ಹೇಳ್ತಾರೆ y is equal to u of x power v of x ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಫಂಕ್ಷನ್ y is equal to u to the power of v ಫಾರ್ಮ್ ಅಲ್ಲಿ ಇದ್ದು u ಅನ್ನೋ ಫಂಕ್ಷನ್ಸ್ ಆಫ್ x ಆಗಿರಬೇಕು, v ಅನ್ನೋದು ಕೂಡ ಫಂಕ್ಷನ್ಸ್ ಆಫ್ x ಆಗಿರಬಹುದು. ಹಾಗಾದ್ರೆ ಇಲ್ಲಿ ಹೇಳ್ತಾರೆ v and u are functions of x, then we find dy by dx. ಈ ಕೇಸಸ್ ಅಲ್ಲಿ ನಾವು dy by dx ಫೈಂಡ್ ಔಟ್ ಮಾಡಬೇಕು ಅಂದ್ರೆ y is equal to u power u of x to the power of v of x. then ಈ ಕೇಸಸ್ ಅಲ್ಲಿ dy by dx ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಿಮಗೆ ಏನಾದರೂ ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಪ್ರಾಬ್ಲಮ್ ತಗೊಳ್ತಾ ಇದ್ದೀನಿ, y is equal to x to the power of sin x ನ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ ಅಥವಾ dy by dx ಫೈಂಡ್ ಔಟ್ ಮಾಡಿ. ಯಾಕೆಂದ್ರೆ ಇದುವರೆಗೂ ಈ ತರ ಫಂಕ್ಷನ್ಸ್ ನಮಗೆ ಬಂದಿಲ್ಲ ಡೆರಿವೇಟಿವ್ಸ್ ಅಲ್ಲಿ ನಾವು ನೋಡಿರೋದ್ರಲ್ಲಿ. ಯಾವ ತರ ಫಂಕ್ಷನ್ಸ್ ಇತ್ತು? ಕಾಂಪೋಸಿಟ್ ಫಂಕ್ಷನ್ಸ್ ಇತ್ತು, ಇಂಪ್ಲಿಸಿಟ್ ಫಂಕ್ಷನ್ಸ್ ಇತ್ತು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇತ್ತು. ಅವಕ್ಕೆಲ್ಲವೂ ಕೂಡ ಡೆರಿವೇಟಿವ್ಸ್ ಹೆಂಗೆ ಅಂತ ಡೈರೆಕ್ಟ್ ಆಗಿ ನೋಡಿದ್ವಿ. ಬಟ್ y is equal to x power sin x. ಹಾಗಾದ್ರೆ ನೋಡಿ ಇಲ್ಲಿ ಈ ಫಂಕ್ಷನ್ಸ್ ಏನಾಗುತ್ತೆ, ಇದು u of x ಅಂದ್ರೆ ಫಂಕ್ಷನ್ u ಆಗಿದೆ, ಫಂಕ್ಷನ್ಸ್ ಆಫ್ x ಆಗಿದೆ. ಇದ್ರ ಪವರ್ ಅಲ್ಲಿ ಇರೋದು v of x ಆಗಿದೆ ಫಂಕ್ಷನ್. ಅಂದ್ರೆ y is equal to u to the power of v. u and v are the functions of x ಆಗಿದ್ದಾಗ ನಾವು ಏನು ಮಾಡಬೇಕಾಗುತ್ತೆ? ಲಾಗ್ ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಲಾಗ್ ಆಫ್ m ಪವರ್ n ನ ಪ್ರಾಪರ್ಟೀಸ್ ಗೊತ್ತು, n into log of m ಆಗಿರುತ್ತೆ. ಸೊ ಹಾಗಾದ್ರೆ ಆ ಪ್ರಾಪರ್ಟಿ ಯೂಸ್ ಮಾಡಬೇಕು ಅಂದ್ರೆ ಇನ್ ಕೇಸ್ we find dy by dx, then we have to take log on both sides. ಯಾವ ಕೇಸಸ್ ಅಲ್ಲಿ ಅಂತ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. y is equal to u power v, y is equal to u power v. u and v are the functions of x, u and v are the functions of x. either ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಆದ್ರೂ ಕೂಡ ಲಾಗ್ ಯೂಸ್ ಮಾಡಬಹುದು. ಅದು a power x ಗೆ ಹೇಳ್ತಾ ಹೋಗ್ತೀನಿ ಹೆಂಗ್ ಬರುತ್ತೆ ಅಂತ. y is equal to x power sin x. ನೋಡಿ ಇದು x ಆಗಿದೆ ಫಂಕ್ಷನ್ಸ್, ಇದು ಕೂಡ ಫಂಕ್ಷನ್ಸ್ ಆಫ್ x ಅಲ್ಲಿ ಇದೆ. ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಅಂದ್ರೆ ನಮಗೆ x ಪವರ್ n ಫಾರ್ಮ್ಯಾಟಿಗೆ ಬರಲ್ಲ. ಯಾಕೆಂದ್ರೆ x ಪವರ್ n ಅಂದ್ರೆ n is ಪಾಸಿಟಿವ್ ಇಂಟಿಜರ್ ಅಥವಾ ನೆಗೆಟಿವ್ ಇಂಟಿಜರ್ ಏನಾದರೂ ಆಗಿರ್ಬೋದು. n ಇಂಟಿಜರ್ ಆಗಿದ್ರೆ x ಪವರ್ n ಅವಾಗ ಗೊತ್ತು ನಮಗೆ n into x to the power of n minus 1 ಆಗಿರುತ್ತೆ. ಬಟ್ ಇಲ್ಲಿರೋದು y is equal to x power sin x. ಎರಡೂ ಕೂಡ ಫಂಕ್ಷನ್ಸ್ ಆಫ್ x ಆದಾಗ ಆ ಫಾರ್ಮುಲಾ ಯೂಸ್ ಮಾಡಕ್ ಬರಲ್ಲ, ಯಾವುದೇ ಕಾರಣಕ್ಕೂ ಅದು ಯೂಸ್ ಮಾಡಂಗಿಲ್ಲ, which is called logarithmic derivatives ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಕೇಸಸ್ ಅಲ್ಲಿ we find dy by dx, then we have to take log on both sides. ಅಂತ ಹೇಳ್ತೀವಿ. ಈ ಕೇಸಸ್ ಅಲ್ಲಿ ಎರಡು ಕಡೆ ಲಾಗ್ ತಗೊಳ್ಳಿ ಅಂತ. ಅವಾಗ ಏನಾಗುತ್ತೆ ನೋಡಿ, log y is equal to log of u to the power of v ಆಗಿರುತ್ತೆ. ಲಾಗಿಗೆ ನಾನು ಇಲ್ಲಿ ಬೇಸ್ e ಅಂತ ಬರೀತಿಲ್ಲ, ಆಗ್ಲೇ ಹೇಳಿದ್ದೀನಿ. ಲಾಗಿಗೆ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ ನ್ಯಾಚುರಲ್ ಲಾಗ್ ನ ತಗೊಳ್ಳೋದ್ರಿಂದ ಬೇಸ್ e ನೇ ಇರುತ್ತೆ, e ಅಂತಲೇ ಇರುತ್ತೆ. ಅಂಡರ್ಸ್ಟುಡ್. ನಾವು ಬರ್ದಿಲ್ಲ ಅಂದ್ರೂ ಕೂಡ ಲಾಗಿಗೆ ಬೇಸ್ e ಐತೆ ಅಂತ ನಮ್ಮ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ. ಸೊ ಹಾಗಾದ್ರೆ log of u power v ಬೇಸ್ e ಐತೆ. ಇದನ್ನ ನೋಡ್ತಾ ಬನ್ನಿ. log y ಹಾಗೆ ಇರುತ್ತೆ is equal to log of, ಇದು m power n ತರ ಇದೆ. ಆಲ್ರೆಡಿ ಒಂದು ಪ್ರಾಪರ್ಟೀಸ್ ಆಗಲೇ ಹೇಳಿದ್ವಿ. log of m power n ಅಂದ್ರೆ ಪವರ್ ಅಲ್ಲಿ ಇರೋ ಪಕ್ಕ ಬರೋದು n ಆಯ್ತು, ಇನ್ನು log m ಹಾಗೆ ಇರುತ್ತೆ. ಸೊ ಹಾಗಾದ್ರೆ which is called logarithmic derivatives ನ ಪ್ರಾಪರ್ಟೀಸ್ ಇದು. ಸೊ ಇದರಲ್ಲಿ ಇದನ್ನ ಬರ್ಕೊಂತ ಹೋದ್ರೆ v into log u ಆಗಿರುತ್ತೆ. ಈಗ ನಿಮಗೆ ಡಿಫರೆನ್ಶಿಯೇಟ್ ಬರ್ತಾ ಹೋಗುತ್ತೆ ನೋಡಿ. log ಫಂಕ್ಷನ್ಸ್ ನ ಡೆರಿವೇಟಿವ್ ಗೊತ್ತು, ಇದು ಫಂಕ್ಷನ್ಸ್ ಆಫ್ ಡೆರಿವೇಟಿವ್ ಗೊತ್ತು, log ಫಂಕ್ಷನ್ಸ್ ನ ಡೆರಿವೇಟಿವ್ ಗೊತ್ತು. ಹಾಗಾದ್ರೆ ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಮಾಡಿದ್ರೆ ನಾವು log ನ ಡಿಫರೆನ್ಶಿಯೇಟ್ 1/x ಅಂತ ಗೊತ್ತು, ಬಟ್ ಇಲ್ಲಿರೋದು y ಇದೆ, ಹಾಗಾಗಿ 1/y ಆಯ್ತು. log ನ ಡೆರಿವೇಟಿವ್ ಕಂಪ್ಲೀಟ್ ಆಯ್ತು, ಚೈನ್ ರೂಲ್ ಇಲ್ಲಿ ಅಪ್ಲೈ ಆಗ್ತಾ ಇರೋದು. ಹಾಗಾದ್ರೆ y ಇದೆ ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ y ಡ್ಯಾಶ್ ನಥಿಂಗ್ ಬಟ್ dy by dx. ಅಲ್ಲಿ is equal to ಇದು ಫಂಕ್ಷನ್ಸ್ v of x, ಇದು log of u ಅಂದ್ರೆ u of x, ಇದು ಕೂಡ ಫಂಕ್ಷನ್ಸ್ ಆಫ್ x, ಇದು ಕೂಡ ಫಂಕ್ಷನ್ಸ್ ಆಫ್ x. ಎರಡು ಫಂಕ್ಷನ್ಸ್ ಇಂಟು ಫಾರ್ಮ್ ಅಲ್ಲಿ ಬಂದ್ರೆ ಪ್ರಾಡಕ್ಟ್ ಅಲ್ಲಿ ಬಂದಾಗ we have to apply ಪ್ರಾಡಕ್ಟ್ ರೂಲ್. ಅದೆಲ್ಲರಿಗೂ ಗೊತ್ತು ನಿಮಗೆ. v into u ಅಂತ ಬಂದ್ರೆ ಅಥವಾ u into v ಅಂತ ಬಂದ್ರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾರೆ. ಹಾಗಾದ್ರೆ ಫಸ್ಟ್ ಫಂಕ್ಷನ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ v ಡ್ಯಾಶ್ into log u ಹಂಗೆ ಇರುತ್ತೆ, ಓಕೆ, ಪ್ಲಸ್
ಫಸ್ಟ್ ಫಂಕ್ಷನ್ ಆಗಿರುತ್ತೆ, ಸೆಕೆಂಡ್ ಫಂಕ್ಷನ್ಸ್ ನ ಡೆರಿವೇಟಿವ್ log u ನ ಡಿಫರೆನ್ಷಿಯೇಟ್ 1 over u into u ಫಂಕ್ಷನ್ಸ್ ಆಫ್ x ಆಗಿರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ u ಡ್ಯಾಶ್ ಆಗಿರುತ್ತೆ. ಸೊ ಹಾಗಾದ್ರೆ y ಡ್ಯಾಶ್ ಬೇಕು ಅಂತ ಹೇಳಿದ್ರೆ ನಮಗೆ dy by dx y dash is equal to y ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ದಟ್ ಇಸ್ ದ ಗಿವನ್ ಫಂಕ್ಷನ್ y into v dash log u plus v into u dash divided by u ಆಗಿರುತ್ತೆ, which is the required dy by dx ಆಗಿರುತ್ತೆ, which is called logarithmic derivatives ಅಂತ ಹೇಳ್ತೀವಿ. ನೋಡಿ ಇದು ಕಂಪಲ್ಸರಿ ಕರೆಕ್ಟ್ ಆಗಿ ಇನ್ನೊಂದ್ಸರಿ ರಿಯಲೈಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಈ ಫಾರ್ಮುಲಾ ಒಂದು ಜಾಸ್ತಿ ಯೂಸ್ ಮಾಡ್ತೀವಿ. ಫಂಕ್ಷನ್ಸ್ ನಿಮಗೆ ಕೊಡೋವೆಲ್ಲ ಇದೇ ಮೆಥಡ್ ಅಲ್ಲಿ ಇರ್ತವೆ. ಫೈಂಡ್ dy by dx ಅಂತ ಕೇಳ್ತಾನೆ, ಕೇಳಿದ ತಕ್ಷಣ y is equal to u power x ಅಂದ್ರೆ u and v are the functions of x ಆಗಿರುತ್ತೆ. ಅವಾಗ ನಾವು ಡೈರೆಕ್ಟ್ ಆಗಿ ಡಿಫರೆನ್ಷಿಯೇಟ್ ಮಾಡಕ್ ಬರಲ್ಲ, ಯಾಕಂದ್ರೆ ನಮಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೆ, ಕಾಂಪೋಸಿಟ್, ಇಂಪ್ಲಿಸಿಟ್, ಇನ್ವರ್ಸ್ ಇವನ್ನೆಲ್ಲ ಕೂಡ ಡೈರೆಕ್ಟ್ ಆಗಿ ಡಿಫರೆನ್ಷಿಯೇಟ್ ಮಾಡಿವಿ. ಬಟ್ ಈ ಫಂಕ್ಷನ್ಸ್ ಬಂದಾಗ ಇದು ಡಿಫರೆಂಟ್ ಕೇಸ್. y is equal to u power v, ಹಾಗಾದ್ರೆ u power v ಅಂದ್ರೆ u and v are the functions of x ಆಗಿತ್ತು ಅಂದ್ರೆ then we have to take log on both side, ಎರಡು ಕಡೆ log ತಗೋಬೇಕು. ಕಂಪಲ್ಸರಿ ಒಂದು ಕ್ವೆಶ್ಚನ್ಸ್ 2 ಮಾರ್ಕ್ಸ್ ಇರುತ್ತೆ. ಸಿಂಪಲ್ ಆಗಿ ಇದೇ ವರ್ಕಿಂಗ್ ಪ್ರೊಸೀಜರ್ ನ ನಾವು ಪ್ರಾಬ್ಲಮ್ಸ್ ಅಲ್ಲಿ ಫಾಲೋ ಮಾಡ್ತಾ ಹೋಗ್ತಾ ಇರೋದು. ಮತ್ತೆ ಪ್ರಾಪರ್ಟೀಸ್ ಏನು ಹೇಳಿದಲ್ಲ ಅದ್ರಾಗ ಯಾವ ಪ್ರಾಪರ್ಟೀಸ್ ಇಲ್ಲಿ ಅಪ್ಲೈ ಆಗ್ತಾವೋ ಆ ಪ್ರಾಪರ್ಟೀಸ್ ನ ನಾವು ಈ ಪ್ರಾಬ್ಲಮ್ಯಾಟಿಕಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇದು log ಎರಡು ಕಡೆ ಇದ್ರೆ log y ಆಯ್ತು, log of u power v ಇದು x ಅಲ್ಲಿ ಇರುತ್ತೆ, ಯಾಕಂದ್ರೆ ಇದು log of m power n ತರ ಇರೋದು, ಪವರ್ ಅಲ್ಲಿ ಇರೋ ಪಕ್ಕ ಬರೆದ್ರೆ v ಆಯ್ತು, log u ಆಯ್ತು. ಈಗ ಡಿಫರೆನ್ಷಿಯೇಟ್ ಮಾಡ್ತಾ ಇದ್ವಿ. ಈ ಕೇಸ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, log ನ ಡಿಫರೆನ್ಷಿಯೇಟ್ 1 by x ಅಂತ ಗೊತ್ತು ನಮಗೆ, log x ವಿತ್ ರೆಸ್ಪೆಕ್ಟ್ ಟು x ಇದ್ರೆ 1 by x ಅಷ್ಟೇ. ಬಟ್ ಇಲ್ಲಿ y ಇದೆ, log y ನ ಡಿಫರೆನ್ಷಿಯೇಟ್ 1 over y, y ನ ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ ನಮಗೆ ಗೊತ್ತು dy by dx ಆಗುತ್ತೆ. y dash is equal to u into v, ಇದು x ಇದು x ಆದ್ರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಫಸ್ಟ್ ಫಂಕ್ಷನ್ಸ್ ನ ಡೆರಿವೇಟಿವ್ v dash into ಸೆಕೆಂಡ್ ಫಂಕ್ಷನ್ log u ಆಗೈತೆ, ಪ್ಲಸ್ v ಅಂದ್ರೆ ಫಸ್ಟ್ ಫಂಕ್ಷನ್ ಆಗೈತೆ, ಎರಡನೇ ಫಂಕ್ಷನ್ ನ ಡಿಫರೆನ್ಷಿಯೇಟ್ log ನ ಡಿಫರೆನ್ಷಿಯೇಟ್ 1 by u, u ನ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಟ್ u dash ಆಗಿರುತ್ತೆ. ಹಾಗಾದ್ರೆ y ನ ಕ್ರಾಸ್ ಮಲ್ಟಿಪ್ಲೈ ಮಾಡಿವಿ ಅಂದ್ರೆ ರಿಕ್ವೈರ್ಡ್ dy by dx ಆಗುತ್ತೆ, which is called logarithmic derivatives ಅಂತ ಹೇಳ್ತೀವಿ. ಸೊ ಇದು ಕ್ಲಿಯರ್ ಆಗಿದೆ ಅಂದ್ರೆ ಇದ್ರ ಮುಖಾಂತರ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗಬಹುದು. ಓಕೆ, ನೋಡ್ತಾ ಬನ್ನಿ. ಈ ಲಾಗ್ ತಗೊಂಡು ಒಂದು ಫಂಕ್ಷನ್ಸ್ ನ ನಾವು ಡಿಫರೆನ್ಷಿಯೇಟ್ ಫೈಂಡ್ ಔಟ್ ಮಾಡಬಹುದು. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಫಂಕ್ಷನ್ಸ್ ಇದೆ, ನೋಡ್ತಾ ಬನ್ನಿ. ಫೈಂಡ್ ದ ಡೆರಿವೇಟಿವ್ ಅಥವಾ ಡಿಫರೆನ್ಷಿಯೇಟ್ a power x with respect to x. ಫೈಂಡ್ ಅಂತ ಹೇಳೋದಕ್ಕೆ ಅಥವಾ ಡಿಫರೆನ್ಷಿಯೇಟ್ a power x with respect to x ಅಂತ ಹೇಳ್ತೀವಿ. a power x ನ ಡಿಫರೆನ್ಷಿಯೇಟ್ ಆಲ್ರೆಡಿ ಫಾರ್ಮುಲಾ ಹೇಳಿದ್ದೀನಿ ನಾನು. ಏನಾಗುತ್ತೆ, a power x into log a ಆಗುತ್ತೆ ಅಂತ ಗೊತ್ತು. ಹಾಗಾದ್ರೆ a power x into log a ಆಗುತ್ತೆ. ಬಟ್ ಅದನ್ನೇ ನಾವು ಯೂಸಿಂಗ್ ಲಾಗರಿಥಮಿಕ್ ಡೆರಿವೇಟಿವ್ಸ್ ನ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಬಹುದು. ಹೆಂಗೆ ಅಂದ್ರೆ ಕೊಟ್ಟಿರೋ ಫಂಕ್ಷನ್ಸ್ ನ ನಾವು ಯಾವಾಗಲೂ y is equal to a to the power of x. ಸರ್ ನೀವು ಹೇಳಿದ್ರೆ ಅವಾಗಲೇ y is equal to u power v ಅಲ್ಲಿ ಇರಬೇಕು, u ಮತ್ತೆ v ಎರಡು ಕೂಡ ಫಂಕ್ಷನ್ಸ್ ಆಫ್ x ಆಗಿರಬೇಕು, ಅವಾಗ ಲಾಗ್ ತಗೋಬಹುದು ಅಂತ. ಇನ್ ಕೇಸ್ ಈ ತರ ಬಂದ್ರೆ ನೆಕ್ಸ್ಟ್ ಟೈಮ್ ಇದು ಕಾನ್ಸ್ಟೆಂಟ್ ಬಂತು ಅಂದ್ರೆ a power x ಫಾರ್ಮೆಟ್ ತಗೊಂಡು ಡೈರೆಕ್ಟ್ ಬರೀಬಹುದು, ಅದು ಈಸಿ ಆಗುತ್ತೆ. ಅದು ಬಿಟ್ಟು ನೀವೇನಾದ್ರೂ ಇಲ್ಲ ಸರ್ ನಾವು ಹಿಂಗೆ ಲಾಗ್ನೇ ತಗೊಂಡು ಬರಿತೀವಿ ಅಂದ್ರೆ ಸೇಮ್ ಆನ್ಸರೇ ಬರುತ್ತೆ, ಯಾವುದೇ ಕ್ವಶನ್ಸ್ ಬರುತ್ತೆ. ಹಾಗಾದ್ರೆ y is equal to a power x ಇದೆ, u and v are the functions of x, ಬಟ್ ಇಲ್ಲಿ u ಅನ್ನೋದು ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಇದ್ರೂ ಕೂಡ ಲಾಗ್ ತಗೋಬಹುದು. ಹಾಗಾದ್ರೆ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ log on both side, ಎರಡು ಕಡೆ ಲಾಗ್ ತಗೊಂಡ್ರೆ ದಟ್ ಇಸ್ log y ಆಗುತ್ತೆ. ಅಲ್ಲಿ is equal to log of a to the power of x, ಬೇಸ್ ಇರುತ್ತೆ. ನಾನು ಪದೇ ಪದೇ ಬರೆಯಕ್ಕೆ ಹೋಗಲ್ಲ log ಗೆ ಬೇಸ್, ಯಾಕೆಂದ್ರೆ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ ಬೇಸ್ ಗೆ log ಬರಿಲ್ಲ ಅಂದ್ರೂ ಕೂಡ we have to use natural log, hence the base is e ಆಗಿರುತ್ತೆ. ಸೊ ಹಾಗಾದ್ರೆ log y ಕೂಡ ಹಾಗೆ ಇರುತ್ತೆ, is equal to a power x ಅಂದ್ರೆ log of m power n. ಈ ಫಾರ್ಮುಲಾ ಕಂಪಲ್ಸರಿ ಪ್ರತಿ ಪ್ರಾಬ್ಲಮ್ ಗೂ ಅಪ್ಲೈ ಆಗುತ್ತೆ. log of m power n ಫಾರ್ಮುಲಾ ಪವರ್ ಅಲ್ಲಿ ಇರೋ ಪಕ್ಕ ಬರೀತೀವಿ, ನುಡಿದಂಗೆ ಬರ್ಕೊಳ್ತೀವಿ log m ಅಂತ. ನೋಡಿ log m power n ಇರೋದು ಈ m ಗೆ ಪವರ್ ಅಲ್ಲಿ ಇರೋ ಪಕ್ಕ ಬರ್ತದೆ n into log m, which is the properties of logarithmic functions. ಸೊ ಹಾಗಾದ್ರೆ x into log a ಬೇಸ್ ಹಂಗೆ ಇರುತ್ತೆ. ಇವಾಗ ನೋಡಿ ಇದನ್ನ ಡಿಫರೆನ್ಷಿಯೇಟ್ ಮಾಡಬಹುದು ಬೇಕಾದ್ರೆ ನಾವೀಗ. ಈಗ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ x ಡಿಫರೆನ್ಷಿಯೇಟ್ ಮಾಡಿ log ನ ಡಿಫರೆನ್ಷಿಯೇಟ್ ಅವಾಗಲೇ ಹೇಳಿದ್ರೆ 1 by x ಅಂತ ವಿತ್ ರೆಸ್ಪೆಕ್ಟ್ x ಅಲ್ಲಿ ಇರೋದು, y ಇದೆ x ಇದೆ, ಹಾಗಾಗಿ log ನ ಡಿಫರೆನ್ಷಿಯೇಟ್ 1 by y ಆಯ್ತು. y ನ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಟ್ y ಡ್ಯಾಶ್ ಆಗುತ್ತೆ. ಇದು ಕನ್ಫರ್ಮ್, ಎಲ್ಲ ಪ್ರಾಬ್ಲಮ್ ಇದೇ ತರಲೇ ಹೋಗ್ತಾ ಹೋಗುತ್ತೆ. log y ಇರುತ್ತೆ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾದ್ರೆ ಇಲ್ಲಿ x ನ ಪಕ್ಕ ಇರೋದು ಇಲ್ಲಿ ಏನಿದೆ ಅಂದ್ರೆ ನಮಗೆ ಕಾನ್ಸ್ಟೆಂಟ್ ಇದೆ. log a ಅನ್ನೋದು ಕಾನ್ಸ್ಟೆಂಟ್ ನಮಗೆ ಗೊತ್ತು, ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಹಾಗಾದ್ರೆ ವೇರಿಯಬಲ್ ಪಕ್ಕ ಕಾನ್ಸ್ಟೆಂಟ್ ಬಂತು ಅಂದ್ರೆ ಡಿಫರೆನ್ಷಿಯೇಟ್ ಗೊತ್ತು ನಮಗೆ, ಡೆರಿವೇಟಿವ್ ಆಫ್
ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಫ್ ಆಫ್ ಎಕ್ಸ್ ಅಂತ ಫಂಕ್ಷನ್ಸ್ ತಗೊಂಡು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ ನ ಹೊರಗಿಟ್ಟು ಎಫ್ ಆಫ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡ್ತೀವಿ, ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಹಾಗಾದ್ರೆ ಇಲ್ಲಿ ಕೂಡ ಅಷ್ಟೇ ಕಾನ್ಸ್ಟೆಂಟ್ ಲಾಗ್ ಎ ಹಾಗೆ ಇರುತ್ತೆ, ಎಕ್ಸ್ ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 ಆಗಿರುತ್ತೆ. ಇಲ್ಲಿ y ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y ಡ್ಯಾಶ್ ಇಸ್ ಈಕ್ವಲ್ ಟು y ಇಂಟು ಲಾಗ್ ಎ ಬೇಸ್ ಎ ಆಗಿರುತ್ತೆ. y ಅಂದ್ರೆ ವ್ಯಾಲ್ಯೂ ನಾವು ಕನ್ಸಿಡರ್ ಮಾಡಿದ್ರೆ a ಪವರ್ x, ಹಾಗಾದ್ರೆ y ಡ್ಯಾಶ್ ಅಂತ ಹೇಳಿದ್ರೆ dy ಬೈ dx ಇಸ್ ಈಕ್ವಲ್ ಟು y. y ನ ವ್ಯಾಲ್ಯೂ ಇದೆಯಾ a ಪವರ್ x, y ನ ವ್ಯಾಲ್ಯೂ ಏನಾಗುತ್ತೆ a ಪವರ್ x ಇಂಟು ಉಳಿದಿರೋದು ಲಾಗ್ a ಬೇಸ್ c. ಹಾಗಾದ್ರೆ ಡಿರೈವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ವಿ ಗೆಟ್ a ಪವರ್ x ಇಂಟು ಲಾಗ್ a. ಇದು ಆಲ್ರೆಡಿ ನಿಮಗೆ ಗೊತ್ತು, a ಪವರ್ x ನ ಡಿಫರೆನ್ಶಿಯೇಟ್ a ಪವರ್ x ಇಂಟು ಲಾಗ್ a ಅಂತ. ಲಾಗ್ ತಗೊಂಡ್ರೆ ಈ ರೀತಿ ಅದರ ಡಿಫರೆನ್ಶಿಯೇಟ್ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ dy ಬೈ dx ಇಸ್ ಈಕ್ವಲ್ ಟು a ಪವರ್ x ಇಂಟು ಲಾಗ್ a ಆಗಿರುತ್ತೆ. ಈ ವರ್ಕಿಂಗ್ ಪ್ರೊಸೀಜರ್ ಬಹುಶಃ ಎಲ್ಲರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಇದು ಕೂಡ ಅಷ್ಟೇ, ಇನ್ ಕೇಸ್ ಏನಾದ್ರು 2 ಮಾರ್ಕ್ಸ್ ಕೇಳಿದ್ರೆ 1 ಮಾರ್ಕ್ಸ್ ಕೇಳಿದ್ರೆ ಡೈರೆಕ್ಟ್ ಬರ್ರಿ, 2 ಮಾರ್ಕ್ಸ್ ಕೇಳಿದ್ರೆ ಈ ತರಲೇ ಬರ್ರಿ ಈ ಪ್ರೊಸೀಜರ್ ಅಲ್ಲಿ. ಓಕೆ, ನೆಕ್ಸ್ಟ್ ಇದರ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ ಮುಂದೆ. Differentiate first one. Differentiate x power sin x. Differentiate x to the power of sin x. X to the power of sin x with respect to x. With respect to x, x is greater than 0. Differentiate x power sin x ಅಂತ ಕೊಟ್ಬಿಡ್ತಾರೆ. ನಿಮಗೆ ಏನಾದರೂ ಬರೀ x ನ ಡಿಫರೆನ್ಶಿಯೇಟ್ ಕೇಳಿದ್ರೆ 1 ಅಂತ ಬರೀತದೆ, sin x ನ ಡಿಫರೆನ್ಶಿಯೇಟ್ ಕೇಳಿದ್ರೆ cos x ಬರೀತದೆ, ಅಥವಾ x into sin x ಅಂದ್ರೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತದೆ. ಅದು ಇಲ್ಲ, ಇಲ್ಲಿ x ಪವರ್ sin x ಇರೋದು. ಸೊ ಹಾಗಾದ್ರೆ ಈ ಫಂಕ್ಷನ್ಸ್ ನಲ್ಲಿ y is equal to x to the power of sin x ಅಂತ ಆಗಿ ಬರ್ತದೆ. ಲೆಟ್ y is equal to x to the power of sin x. y is equal to x to the power of sin x. ನೋಡಿ ಇದು ಯಾವ ತರ ಇದೆ ಅಂದ್ರೆ ಫಂಕ್ಷನ್ಸ್ y is equal to u to the power of v ತರ ಇದೆ. y is equal to u to the power of v. u and v are the functions of x. ಇಲ್ಲಿ ಕೂಡ x ಇದೆ, ಇಲ್ಲಿ ಕೂಡ x ಇದೆ. u and v are the functions of x ಆಯ್ತು ಅಂದ್ರೆ we have to take log on both side. ಹಾಗಾದ್ರೆ y is equal to x power sin x ಇದೆ, ಅವಾಗ ಏನು ಮಾಡಬೇಕು, ಎರಡು ಕಡೆ log ತಗೋಬೇಕು. take log on both side. take log on both side. ನೋಡಿ ಈ ಫಂಕ್ಷನ್ಸ್ ಈ ಪ್ರಾಬ್ಲಮ್ ನ ಸುಮಾರು 2 ಟೈಮ್ಸ್ ಆನ್ಯುವಲ್ ಎಕ್ಸಾಮಿನೇಷನ್ ಗೆ 2 ಮಾರ್ಕ್ಸ್ ಗೆ ಅಪೇರ್ ಆಗಿದೆ ಇದೇ ಕ್ವೆಶ್ಚನ್ಸ್. y is equal to x power sin x. ಹಾಗಾದ್ರೆ ಟೇಕ್ log on both side. ಎರಡು ಕಡೆ log ತಗೊಂಡ್ರೆ log y is equal to log of x to the power of sin x ಬೇಸ್ e ಇರುತ್ತೆ, ಇಲ್ಲೂ ಕೂಡ ಬೇಸ್ e ಇರುತ್ತೆ. ಅದು ಆಲ್ರೆಡಿ ಹೇಳಿದ್ವಿ, ಪದೇ ಪದೇ ಬರೆಯಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್ ಅಲ್ಲಿ ಯಾವ ತರ ಫಾರ್ಮುಲಾ ಇದೆ, log of m to the power of n ನ n into log m ಅಂತ ಬರೀಬಹುದು. ಇದು ಕೂಡ ನೆಕ್ಸ್ಟ್ ಟೈಮ್ ಬರೆಯಲ್ಲ, ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. log of m power n ನ n into log m ಅಂತ ಬರಿತಾ ಹೋಗ್ತೀವಿ. ಹಾಗಾದ್ರೆ log y is equal to sin x into log x ಅಂತ ಆಗಿ ಬರುತ್ತೆ. log y is equal to sin x into log x. ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. log ನ ಡಿಫರೆನ್ಶಿಯೇಟ್ 1 by x ಅಂದ್ರೆ 1 over y. y ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x y dash which is sin x ಅನ್ನೋದು u ಆಗಿರುತ್ತೆ, log x ಅನ್ನೋದು v ಆಗಿರುತ್ತೆ. ಎರಡೂ ಫಂಕ್ಷನ್ಸ್ ಏನಾಗಿದಾವೆ ಇಲ್ಲಿ ಪ್ರಾಡಕ್ಟ್ ಅಲ್ಲಿ ಇದಾವೆ. ಎರಡೂ ಫಂಕ್ಷನ್ sin x into log x ಪ್ರಾಡಕ್ಟ್ ಅಲ್ಲಿ ಇದಾವೆ. ಹಾಗಾದ್ರೆ sin x into log x ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ u into v ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಫಸ್ಟ್ ಫಂಕ್ಷನ್ಸ್ ನ ಡಿಫರೆನ್ಶಿಯೇಟ್, sin x ನ ಡಿಫರೆನ್ಶಿಯೇಟ್ ನಮಗೆ ಗೊತ್ತು cos x into v ಹಾಗೆ ಬರ್ಕೊಳ್ತೀವಿ, ದಟ್ ಈಸ್ log x ಪ್ಲಸ್ ಫಸ್ಟ್ ಫಂಕ್ಷನ್ sin x ಹಾಗೆ ಇರುತ್ತೆ ಬರ್ದಿರ್ತೀವಿ into log x ನ ಡಿಫರೆನ್ಶಿಯೇಟ್ 1 by x ಆಗಿದೆ. u into v u dash v ಪ್ಲಸ್ u into v dash. ಹಾಗಾದ್ರೆ sin x ನ ಡಿಫರೆನ್ಶಿಯೇಟ್ cos x log x ಆಗಿ ಇದೆ ಪ್ಲಸ್ u ಅಂದ್ರೆ ಫಸ್ಟ್ ಫಂಕ್ಷನ್ ಹಂಗೆ ಐತೆ, ಸೆಕೆಂಡ್ ಫಂಕ್ಷನ್ ನ ಡಿಫರೆನ್ಶಿಯೇಟ್ log x with respect to x 1 by x. ನೋಡಿ x ಇದೆ with respect to x ಇರೋದಕ್ಕೆ log x ನ ಡಿಫರೆನ್ಶಿಯೇಟ್ 1 by x ಅಷ್ಟೇ ಆಯ್ತು. ಇಲ್ಲ ಅದೇ y with respect to x ಇದ್ರೆ ಇಲ್ಲೇ ತರ y dash ಹಾಕ್ಬಿಡೋದು. ಸೊ ಇದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಅಲ್ಲಿಗೆ y dash is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y into cos x into log x plus sin x divided by x ಆಗಿರುತ್ತೆ. ಸೊ ಹಾಗಾದ್ರೆ y dash into y ವ್ಯಾಲ್ಯೂನ ರಿಪ್ಲೇಸ್ ಮಾಡಬೇಕು. y ವ್ಯಾಲ್ಯೂ ಅಂದ್ರೆ ಏನಿದೆ ಇಲ್ಲಿ x ಪವರ್ sin x. ಹಾಗಾದ್ರೆ y dash is equal to y ವ್ಯಾಲ್ಯೂ x
power sin x into cos x into log x plus sin x divided by x ಆಗಿರುತ್ತೆ, which is called required dy by dx, which is the differentiate with respect to x sin x power sin x ಅಂತಂದ್ರೆ y dash is equal to x power sin x into cos x log x plus sin x divided by x ಆಗಿರುತ್ತೆ, which is the required differentiate ಅಂದ್ರೆ derivatives ಆಗಿರುತ್ತೆ. ಇದು 2 ಮಾರ್ಕ್ಸ್ ಗೆ ಈ ತರ ಕ್ವೆಶ್ಚನ್ಸ್ ಇರುತ್ತೆ. ಇನ್ನೊಂದು ಫಂಕ್ಷನ್ಸ್ ಇದೆ ನೋಡ್ತಾ ಹೋಗೋಣ. ಓಕೆ, differentiate sin x power x, differentiate sin x power x with respect to x. Next questions. Differentiate sin x power x with respect to x ಅಂತ ಇದೆ. ಸೊ ಹಾಗಾದ್ರೆ sin x power x ಇರೋದಿಲ್ಲ. sin x power x ನ ಡಿಫರೆನ್ಷಿಯೇಟ್ ಫೈಂಡ್ ಔಟ್ ಮಾಡಬೇಕು. ಇದು ಕೂಡ ಅಷ್ಟೇ. let y is equal to functions, let y is equal to sin x to the power of function, here also sin x, which is also kuda y is equal to u power v, y is equal to u power v, u and v are the functions of x, then we have to take log on both side. Hagadre take log on both side, take log on both side ಅಂತ ಹೇಳ್ತೀವಿ. ಸೊ ಹಾಗಾದ್ರೆ log y is equal to log of sin x to the power of sin x ಆಗಿರುತ್ತೆ, log of sin x to the power of sin x ಆಗಿರುತ್ತೆ. ಇಲ್ಲಿ log of m power n ಇದೆ, log of m power n, log of m power n ಅನ್ನು ನಾವು m into log m power n ನ n into log m ಅಂತ ಬರೀತೀವಿ. ಹಾಗಾದ್ರೆ log y is equal to sin x into log of sin x ಅಂತ ಬರ್ಕೊಳ್ತೀವಿ. ಸೊ ಈಗ ಡಿಫರೆನ್ಶಿಯೇಟ್ ಮಾಡಬಹುದು ನಾವು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಈಗ ನೋಡಿ ಇದು u ಆಗುತ್ತೆ, ಫಂಕ್ಷನ್ v ಆಗುತ್ತೆ, ಯಾಕಂದ್ರೆ ಇದು ಫಂಕ್ಷನ್ಸ್ ಆಫ್ x, ಇದು ಕೂಡ log of sin x ಅಂದ್ರೆ ಫಂಕ್ಷನ್ಸ್ ಆಫ್ x. ಎರಡು ಫಂಕ್ಷನ್ಸ್ ಮಧ್ಯೆ ಇಂಟು ಬಂದ್ರೆ we have to use product rule. ಸೊ log ನ ಡಿಫರೆನ್ಶಿಯೇಟ್ 1 over y, y with respect to x ಡಿಫರೆನ್ಶಿಯೇಟ್ y dash, sin x ನ ಡಿಫರೆನ್ಶಿಯೇಟ್ ನಮಗೆ ಗೊತ್ತು cos x into v ಅಂದ್ರೆ log of sin x ಹಾಗೆ ಇರುತ್ತೆ, ರಿಮೈನ್ ಸೇಮ್, ಪ್ಲಸ್ sin x ಹಾಗೆ ಇರುತ್ತೆ ಯಾಕಂದ್ರೆ ಫಸ್ಟ್ ಫಂಕ್ಷನ್. log ನ ಡಿಫರೆನ್ಶಿಯೇಟ್ 1 by x, ಬಟ್ log ನ ಡಿಫರೆನ್ಶಿಯೇಟ್ 1 by x, ಇಲ್ಲಿ log of sin x ಇರೋದ್ರಿಂದ ಇದು log x ಆಗುತ್ತೆ, log x ನ ಡಿಫರೆನ್ಶಿಯೇಟ್ 1 by x, x ಇರೋ ಜಾಗದಲ್ಲಿ sin x, ಅಲ್ಲಿ log ನ ಡಿಫರೆನ್ಶಿಯೇಟ್ ಆಯ್ತು. ಚೈನ್ ರೂಲ್ ಅಪ್ಲೈ ಮಾಡಬೇಕು, ಪ್ರತಿ ನೆಕ್ಸ್ಟ್ ನಾನು ಚೈನ್ ರೂಲ್ ಅಪ್ಲೈ ಮಾಡಿದ್ರೆ ಮುಂದೆ ಹಿಂಗೆ ಬರುತ್ತೆ ಅಂತ ಹೇಳಿದ್ನೆ. ಸೊ ಹಾಗಾದ್ರೆ sin x ನ ಡಿಫರೆನ್ಶಿಯೇಟ್ ಇಂಟು cos x ಆಗುತ್ತೆ, sin x ನ ಡಿಫರೆನ್ಶಿಯೇಟ್ ಏನಾಗಿರುತ್ತೆ ಇಂಟು cos x, sin x ಹಾಗೆ ಇದೆ ಇಂಟು sin x ನ ಡಿಫರೆನ್ಶಿಯೇಟ್ cos x. ಈಗ ಸಿಂಪ್ಲಿಫೈಡ್ ಮಾಡಿದ್ರೆ y dash is equal to y ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ y ಇಂಟು cos x into log of sin x ಹಾಗೆ ಇದೆ, ಪ್ಲಸ್ sin x into ಇರೋದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಉಳಿದು ಓನ್ಲಿ cos x ಇರುತ್ತೆ. ಈಗ y ಅದರ ವ್ಯಾಲ್ಯೂ ರಿಪ್ಲೇಸ್ ಮಾಡಬೇಕಷ್ಟೇ, ದಟ್ ಇಸ್ ದ ರಿಕ್ವೈರ್ಡ್ dy by dx, ದಟ್ ಇಸ್ y dash is equal to y ಅಂತ ಹೇಳಿದ ವ್ಯಾಲ್ಯೂ sin x to the power of sin x into cos x into log of sin x plus cos x, that is the required derivatives ಆಗಿರುತ್ತೆ. ಕೊಟ್ಟಿರೋ ಫಂಕ್ಷನ್ಸ್ ಗೆ which is required derivative y dash is equal to x sin x power sin x cos x into log of sin x plus cos h, which is the required derivatives ಯಾವುದಕ್ಕೆ sin x power sin x ಗೆ ಡಿಫರೆನ್ಶಿಯೇಟ್ ಆಯ್ತು. ಇದು ಅರ್ಥ ಆಗಿದೆ. ನಿಮಗೆ ಒಂದು ಚೂರು ಕನ್ಫ್ಯೂಷನ್ ಆಗೋದು ಏನು ಅಂದ್ರೆ ಇಲ್ಲಿ log of m power n ಫಾರ್ಮುಲಾ ಅಪ್ಲೈ ಮಾಡೋದು ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, log of m to the power of n ಪವರ್ ಅಲ್ಲಿ ಇರೋದು ಕಡೆ n ಅಂತ ಬರ್ಕೊಂಡ್ರೆ log m ಅಂತ ಬರ್ತೀವಿ. ಹಾಗಾದ್ರೆ log of m power n n ಪಕ್ಕ ಬರೆದ್ರೆ sin x into log of m ವ್ಯಾಲ್ಯೂ ಆಗಿರುತ್ತೆ, log of sin x ಆಗುತ್ತೆ. ಇಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಮತ್ತೆ ನೀನು sin x log x ಡಿಫರೆನ್ಶಿಯೇಟ್ ಮಾಡಿದ್ರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು ಇಲ್ಲ ಅಂತಾಗಿ, ಅದು ಬಿಟ್ರೆ log y ನ ಡಿಫರೆನ್ಶಿಯೇಟ್ 1 by y, ಇಲ್ಲಿ ಮತ್ತೆ log of sin x ನ ಡಿಫರೆನ್ಶಿಯೇಟ್ 1 by x sin x ಆಗಿರುತ್ತೆ, cos sin x ನ ಡಿಫರೆನ್ಶಿಯೇಟ್ cos x. ಇವಿಷ್ಟೇ ಚೇಂಜಸ್, ಇದು ಬಿಟ್ರೆ ಉಳಿಕೆದೆಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದು. ಸೊ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ಸ್. differentiate log x power cos x with respect to x. Differentiate log x power cos x with respect to x.
differentiate log x power cos x with respect to x. Let y is equal to log x to the power of cos x ಇರ್ತಕ್ಕಂಥದ್ದು. ಇದು ಕೂಡ y is equal to u power v. Here u and v are the functions of x. Then we have to take log on both sides. Log on both sides, that is log y is equal to log of log x to the power of cos x. ಇದು ಕೂಡ ನೋಡ್ತಾ ಬನ್ನಿ, log of m power n ತರ ಇದೆ, n ಪಕ್ಕ ಬರೋದ್ರಲ್ಲಿಗೆ ರಿಮೈನಿಂಗ್ log y is equal to cos x into log of log x ಆಗುತ್ತೆ. log of log x. ಈಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. differentiate with respect to x, log na differentiate 1 over y, y na with respect to x differentiate y dash or dy by dx. Here also same, ಮತ್ತೆ once again u into v product rule apply ಆಗುತ್ತೆ. cos x x ನ ಫಂಕ್ಷನ್ ಇದು, log of log x ಕೂಡ x ಫಂಕ್ಷನ್. ಎರಡು x functions ಬಗ್ಗೆ ವೇರಿಯಬಲ್ ಬಗ್ಗೆ into ಬಂತು ಅಂದ್ರೆ we have to use product rule. first functions na differentiate, cos x na differentiate minus sin x into second function log of log x ಹಾಗೆ ಇರುತ್ತೆ plus first function cos x as it is same into log of log x. ಇಲ್ಲಿ ನೋಡಿ, ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡ್ತೀವಿ. log x ನ ಡಿಫರೆನ್ಷಿಯೇಟ್ 1 by x, ಬಟ್ x ಇರೋ ಜಾಗದಲ್ಲಿ log x ಇದೆ, ಹಾಗಾಗಿ 1 over log x ಆಯ್ತು. 1 over log x. log of log x ಇರೋದು, log x ನ ಡಿಫರೆನ್ಷಿಯೇಟ್ 1 by x, ಬಟ್ ಈ log of log x ಇರೋದಕ್ಕೆ log of x ಅನ್ಕೊಂಡ್ವಿ ಅಂದ್ರೆ 1 by x, ಹಾಗಾಗಿ 1 by log x ಆಯ್ತು. ಈ log ಹೊರಟೋಯ್ತು ಫಸ್ಟ್ ನೇ, ಇನ್ನೊಂದು log x, ಈ log x ನ ಡಿಫರೆನ್ಷಿಯೇಟ್ 1 over x ಆಗಿರುತ್ತೆ. ಈಗ ನಾವು y ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹೀಗೆ y dash is equal to y into minus sin x into log of log x plus ಮಲ್ಟಿಪ್ಲೈ ಮಾಡ್ಕೊಳ್ಳಿ, cos x into cos x divided by x into log x ಆಗಿರುತ್ತೆ. that is the required dy by dx. y dash is equal to y ನ ವ್ಯಾಲ್ಯೂನ ನಾವು ರಿಪ್ಲೇಸ್ ಮಾಡಬೇಕು ಇಲ್ಲಿಗೆ, that is ಯಾವುದು log x power cos x ಆಗಿರುತ್ತೆ. that is the required dy by dx ಆಗಿರುತ್ತೆ. ಓಕೆ ನೋಡಿ, y dash ಇದು ಕೂಡ ಅಷ್ಟೇ, y is equal to log x power cos x, ಇದು ಕೂಡ functions of x, ಇದು ಕೂಡ functions of x. ಹಂಗ ಬಂದಾಗ ನಾವು ಡಿಫರೆನ್ಷಿಯೇಟಿಂಗ್ ಟೇಕ್ ಆನ್ log on both side, ಎರಡು ಕಡೆ log ತಗೊಳ್ತೀವಿ. ಆಮೇಲೆ log of m power n ಫಾರ್ಮುಲಾ, ಪವರ್ ಅಲ್ಲಿ n ಪಕ್ಕ ಬರ್ಕೊಂಡ್ರೆ log of log m ಆಗುತ್ತೆ, ಅಂದ್ರೆ log of log x ಆಯ್ತು. ಈಗ ಡಿಫರೆನ್ಷಿಯೇಟ್ ಇಲ್ಲಿ x ಇದೆ ಫಂಕ್ಷನ್ಸ್, ಇಲ್ಲಿ x ಇದೆ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಫಂಕ್ಷನ್ಸ್ ಅಂದ್ರೆ ಇಲ್ಲಿ cos x ಅಷ್ಟೇ, ಸೆಕೆಂಡ್ ಫಂಕ್ಷನ್ ಅಂದ್ರೆ log of log x ಆಗಿರುತ್ತೆ. cos x ನ ಡಿಫರೆನ್ಷಿಯೇಟ್ minus sin x, log of log x ಹಾಗೆ ಇದೆ, ಪ್ಲಸ್ cos x ಫಸ್ಟ್ ಫಂಕ್ಷನ್ ಹಂಗೆ ಇದೆ, log of ಇಲ್ಲಿಂದ ಇತ್ತ ನೋಡ್ತಾ ಬನ್ನಿ, log of log x, log x ನ ಡಿಫರೆನ್ಷಿಯೇಟ್ 1 by x, ಬಟ್ x ಇರೋ ಜಾಗದಲ್ಲಿ ಕಂಪ್ಲೀಟ್ log x ಇರುತ್ತೆ, log x ನ ಬರಿಬೇಕು. ಈ log ರಿಮೂವ್ ಆಯ್ತು, ಈಗ ಉಳಿದಿದ್ದು ಈ log x ಅಂದ್ರೆ log x ನ ಡಿಫರೆನ್ಷಿಯೇಟ್ 1 by x, x ಇರೋ ಜಾಗದಲ್ಲಿ x ಇದೆ, ಸೊ ಹಾಗಾದ್ರೆ 1 by x ಆಗಿರುತ್ತೆ. y ನ ಕ್ರಾಸ್ ಮಲ್ಟಿಪ್ಲೈ ಮಾಡಿವಿ, y into ರಿಮೈನಿಂಗ್ ಸೇಮ್, ಸೊ y ಅಂದ್ರೆ ವ್ಯಾಲ್ಯೂ ಇಲ್ಲಿ ಬರಿಬೇಕು ನೀವು, log x power cos x ಆಗಿರುತ್ತೆ. ಹಾಗಾದ್ರೆ y dash is equal to or dy by dx is equal to log x to the power of cos x, log x to the power of cos x into minus sin x into log of log x, log of log x plus cos x divided by x into log x, which is the required derivatives ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಇದೇ ತರ ಪ್ರಾಬ್ಲಮ್ಸ್ ಅಲ್ಲೇ ಡಿಫರೆನ್ಷಿಯೇಟ್ differentiate cos x, cos 2x, cos 3x. differentiate cos x, cos 2x, cos 3x with respect to x. ಇದನ್ನ let y is equal to cos x, cos 2x, cos 3x. ಇದನ್ನ ಹಂಗೆ ನಾವು ಏನು ಮಾಡ್ಬೋದು, u into v into w ಪ್ರಾಡಕ್ಟ್ ರೂಲ್ ಕೂಡ ಮಾಡ್ಬೋದು, ಅದರ್ವೈಸ್ ಲಾಗ್ ಕೂಡ ತಗೊಂಡು ಡಿಫರೆನ್ಷಿಯೇಟ್ ಮಾಡ್ಬೋದು, ಎಲ್ಲ ಒಂದೇ ಆಗುತ್ತೆ. ಅಕಸ್ಮಾತ್ ನೀವು ಲಾಗ್ ತಗೊಂಡೆ ಮಾಡೋದಾದ್ರೆ ಮಾಡಿ ನೋಡೋಣ, ಯಾಕೆಂದ್ರೆ ಲಾಗ್ ಅಂದ್ರೆ ಡೆರಿವೇಟಿವ್ಸ್ ಆಗಿರೋದ್ರಿಂದ ಲಾಗ್ ತಗೊಂಡೆ ಮಾಡೋಣ. ಅದು ಬಿಟ್ಟು u v w ಫಸ್ಟ್ ಇದನ್ನ ಡಿಫರೆನ್ಷಿಯೇಟ್ ಮಾಡೋದು, ರಿಮೈನಿಂಗ್ ಎಲ್ಲ ಸೇಮ್. ನೆಕ್ಸ್ಟ್ ಈ ಎರಡು ವ್ಯಾಲ್ಯೂ ಆಗಿರೋದ್ರಿಂದ ಸೇಮ್, ಸೆಕೆಂಡ್ ವ್ಯಾಲ್ಯೂ ಡಿಫರೆನ್ಷಿಯೇಟ್ ಅಂಡ್ ಥರ್ಡ್ ವ್ಯಾಲ್ಯೂ ಡಿಫರೆನ್ಷಿಯೇಟ್, ರಿಮೈನಿಂಗ್ ಟು ವ್ಯಾಲ್ಯೂಸ್ ಆರ್ ಸೇಮ್ ಅಂತ ಹೇಳಿದ್ರೆ ಇದು ಪ್ರಾಡಕ್ಟ್ ರೂಲ್ ಆಗಿತ್ತು, u into v into w. ಅದು ಬಿಟ್ಟು ಟೇಕ್ ಲಾಗ್ ಆನ್ ಬೋತ್ ಸೈಡ್ ಮಾಡೋಣ. ಇದಕ್ಕೂ ಕೂಡ ಟೇಕ್ log on both side, ಎರಡು ಕಡೆ log ತಗೊಂಡ್ರೆ
log y is equal to log of cos x into cos 2x into cos 3x ಆಗಿರುತ್ತೆ. ಸೊ ಹಾಗಾದ್ರೆ ಈಗ ಡಿಫರೆನ್ಷಿಯೇಟ್ ಮಾಡೋದಕ್ಕೆ ಮುಂಚೆ log y ಆಗಿರಲಿ, ಇಲ್ಲಿ ಫಾರ್ಮುಲಾ ಇದೆ log of m into n ಗೆ log of m into n ನ log m plus log n ಅಂತ ಬರೀತಿದ್ವಿ. ಅದೇ ಏನಾದರೂ ಇನ್ ಕೇಸ್ log of m into n into p into up to and so on ಏನೇ ಪಾಸಿಟಿವ್ ಇಂಟಿಜರ್ ಬಂದರೂ ಕೂಡ ಅದನ್ನ log m plus log n plus log p plus up to and so on ಅಂತ ಬರೀಬಹುದು ನಾವೀಗ. log of m into n into p ಎಷ್ಟಾದ್ರೂ ವ್ಯಾಲ್ಯೂ ಬರಲಿ, 3 ಅಲ್ಲ 4 ಅಲ್ಲ, ಎಷ್ಟು ಬೇಕಾದ್ರೂ and so on ವ್ಯಾಲ್ಯೂ ಬರಲಿ, we will write log n plus log n plus log n up to and so on ಅಂತ ಬರೀತಾ ಹೋಗಬಹುದು. ಹಾಗಾದ್ರೆ ಈಗ log of m ಅಂತ ಹೇಳಿದ್ರೆ that is log of cos x ಆಗಿರುತ್ತೆ plus log of n ಅಂತ ಹೇಳಿದ್ರೆ log of cos 2x ಆಗಿರುತ್ತೆ plus next log of cos 3x ಆಗಿರುತ್ತೆ. ಸೊ ಈಗ ಡಿಫರೆನ್ಷಿಯೇಟ್ ಮಾಡಬಹುದು ನಾವು. ಡಿಫರೆನ್ಷಿಯೇಟ್ with respect to x ಮಾಡಿ log ನ ಡಿಫರೆನ್ಷಿಯೇಟ್ 1 over y, y ನ ಡಿಫರೆನ್ಷಿಯೇಟ್ with respect to x y dash ಆಗಿರುತ್ತೆ. that is equal to log x ನ ಡಿಫರೆನ್ಷಿಯೇಟ್ 1 by x, but log of cos x ಇರುತ್ತೆ, log x ನ ಡಿಫರೆನ್ಷಿಯೇಟ್ 1 by x ಆಗುತ್ತೆ. ಹಾಗಾದ್ರೆ 1 by x ಅಂದ್ರೆ x ಇರೋ ಜಾಗದಲ್ಲಿ cos x ಆಗುತ್ತೆ. ಅಲ್ಲಿಗೆ ಇಂಟು cos ನ log ನ ಡಿಫರೆನ್ಷಿಯೇಟ್ ಆಗುತ್ತೆ, cos x ನ ಡಿಫರೆನ್ಷಿಯೇಟ್ minus sin x plus log ನ ಡಿಫರೆನ್ಷಿಯೇಟ್ 1 by x, ಬಟ್ ಇಲ್ಲಿ x ಇರೋ ಜಾಗದಲ್ಲಿ cos 2x ಇದೆ, ಹಾಗಾಗಿ cos 2x ಹಾಕಿ ಇಂಟು cos 2x ನ ಡಿಫರೆನ್ಷಿಯೇಟ್ minus 2 into sin 2x ಆಗಿರುತ್ತೆ ಪ್ಲಸ್ log of cos 3x ನ ಡಿಫರೆನ್ಷಿಯೇಟ್ log x ನ ಡಿಫರೆನ್ಷಿಯೇಟ್ 1 by x ಅಂದ್ರೆ cos 3x ಆಗುತ್ತೆ ಇಂಟು cos 3x ನ ಡಿಫರೆನ್ಷಿಯೇಟ್ minus 3 into sin 3x ಆಗಿರುತ್ತೆ. ದೆನ್ y ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ y dash is equal to y into minus sin x by cos x ಅಂತ ಹೇಳಿದ್ರೆ that is minus tan x minus plus into minus 2 ಆಗಿರುತ್ತೆ. sin 2x by cos 2x ಅಂತ ಹೇಳಿದ್ರೆ that is tan 2x ಆಗಿರುತ್ತೆ plus into minus 3 ಆಗಿರುತ್ತೆ. sin 3x by cos 3x ಅಂತ ಹೇಳಿದ್ರೆ that is remaining tan 3x ಆಗಿರುತ್ತೆ. ಸೊ ಹಾಗಾದ್ರೆ y dash is equal to y into the value of y is here cos x cos 2x cos 3x ಅಪ್ಲೈ ಮಾಡಿ. ಸೊ ಹಾಗಾದ್ರೆ require y dash is equal to cos x cos 2x into cos 3x into minus tan x minus 2 tan 2x minus 3 tan 3x, that is the required dy by dx ಆಗಿರುತ್ತೆ. ಸೊ y dash is equal to cos x cos 3x ಕೇಳಿದ್ರೆ ಅಲ್ಲಿ ನಮಗೆ ಬರ್ತಕ್ಕಂಥದ್ದು y dash is equal to cos x cos 2x cos 3x minus tan x minus 2 tan 2x minus 3 tan 3x ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್. differentiate ನೆಕ್ಸ್ಟ್ ಕ್ವೆಶ್ಚನ್ಸ್ ಏನಾದರೂ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾ ಹೋಗ್ತಾರೆ ನಿಮಗೆ. ಅದು ಡಿಫರೆನ್ಷಿಯೇಟ್ x power x, differentiate x to the power of x, differentiate x to the power of x minus 2 power sin x is also important. 3 marks ಕೇಳ್ತಾರೆ. ಕೇಳಿ, differentiate x power x minus 2 power sin x ಅಂತ ಇದೆ ಕ್ವೆಶ್ಚನ್ಸ್. ಇದನ್ನ ನಾವು ಇಲ್ಲೇ y is equal to x to the power of x minus 2 power sin x ಅಂತ ಇದೆ. ಇದನ್ನ ನಾವು ಡಿಫರೆನ್ಷಿಯೇಟ್ ಮಾಡಕ್ಕೆ ಹೋದ್ರೆ ಮತ್ತೆ ಟೇಕ್ ಲಾಗ್ ಆನ್ ಬೋತ್ ಸೈಡ್ ತಗೊಳಂಗಿಲ್ಲ. ಯಾಕೆಂದ್ರೆ y is equal to u power v ಅಲ್ಲಿದ್ದಾಗ ಮಾತ್ರ ಅಷ್ಟೇ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಬಟ್ ಇದಕ್ಕೆ ಲಾಗ್ ಆನ್ ಬೋತ್ ಸೈಡ್ ತಗೋಬೇಕು ಯಾವಾಗ ಅಂದ್ರೆ ಇದು ಒಂದೇ ಫಂಕ್ಷನ್ಸ್ ಇದ್ದರೆ ನಡುವೆ ಪ್ಲಸ್ ಅಥವಾ ಮುಂದಕ್ಕೆ ಇನ್ನೂ ಒಂದು ಇದೇ ತರ u power v ಪ್ಲಸ್ ಎಕ್ಸ್ ಪವರ್ ವೈ ಸಮಥಿಂಗ್ ಅಂಡ್ ಸೋ ಆನ್ ಇದೇ ತರ ಏನಾದ್ರು ಫಂಕ್ಷನ್ಸ್ ಮುಂದಕ್ಕೆ ಬಂದ್ರೆ ಅವನ್ನ ಸಬ್ಸ್ಟಿಟ್ಯೂಷನ್ಸ್ ತಗೊಳ್ತಾ ಹೋಗ್ತೀವಿ. ಯಾವ ರೀತಿ ಅಂದ್ರೆ y is equal to u ಅಂತ ತಗೊಂಡು ಇದನ್ನ ಮೈನಸ್ b ಅಂತ ತಗೊಂಡು ಈ ಫಂಕ್ಷನ್ u ಆಗಿದೆ b ಆಗಿದೆ ವೇರ್ u is equal to x to the power of x and v is equal to 2 power sin x ಆಗುತ್ತೆ. u is equal to x power x and v is equal to 2 power sin x. ಯಾಕಂದ್ರೆ v ಇರೋ ಜಾಗದಲ್ಲಿ 2 power sin x ಬರೆದ್ರು and u ಇರೋ ಜಾಗದಲ್ಲಿ ಏನಿದೆ x power x ಆಗುತ್ತೆ. ಸೊ ಈಗ ನಾವು ಇದನ್ನ ಡಿಫರೆನ್ಷಿಯೇಟ್ with respect to x ಮಾಡಿದ್ರೆ ನಮಗೆ y ನ ಡಿಫರೆನ್ಷಿಯೇಟ್ with respect to x we get dy by dx is equal to u ನ ಡಿಫರೆನ್ಷಿಯೇಟ್ u dash or du by dx minus v ನ ಡಿಫರೆನ್ಷಿಯೇಟ್ v dash ಅಥವಾ ನಮಗೆ ಸಿಗ್ತಕ್ಕಂಥದ್ದು du by dx or dv by dx ಆಗುತ್ತೆ. ಈಗ u dash ಬೇಕು v dash ಬೇಕು ಅಂದ್ರೆ u is equal to ಏನಿದೆ ಫಂಕ್ಷನ್ ನೋಡಿ u is equal to x power x ಇದೆ.
u is equal to x power x. ಈಗ ನಾವು take log on both side ತಗೊಳ್ಳೋಣ. take log on both side ತಗೊಂಡ್ರೆ which is called as equation number 1. ಇದಾಗೆ equation number take log on both side. ಎರಡು ಕಡೆ log ತಗೊಂಡ್ವಿ ಅಂದ್ರೆ that is log u is equal to log of x to the power of x ಆಗುತ್ತೆ ಬೇಸ್ ಇರುತ್ತೆ. ಈಗ ನೀವು log u ಇದೆ log of m power n ತರ ಇದೆ. ಇವಾಗ log u is equal to x into log x ಅಂತ ಬರೀಬಹುದು. ಈಗ ಡಿಫರೆನ್ಶಿಯೇಟ್ ಮಾಡಬಹುದು. ಇದು x ಅನ್ನೋದು ಒಂದು ಫಂಕ್ಷನ್, log x ಅನ್ನೋದು ಒಂದು ಫಂಕ್ಷನ್, ಎರಡೂ ಕೂಡ ಏನಾಗುತ್ತೆ ಇಲ್ಲಿ ಅಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ರೂಲ್ ಆಗಿರುತ್ತೆ. ಸೊ ಹಾಗಾದ್ರೆ ಇದನ್ನ ನಾವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿದ್ರೆ log ನ ಡಿಫರೆನ್ಶಿಯೇಟ್ 1/x ಬಟ್ u ಇರೋದಕ್ಕೆ log ನ ಡಿಫರೆನ್ಶಿಯೇಟ್ 1/u ಆಯ್ತು. u ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡ್ತಿರೋದಕ್ಕೆ u ಡ್ಯಾಶ್ ಆಗುತ್ತೆ ಅಂದ್ರೆ du/dx ಆಗುತ್ತೆ. ಇಸ್ ಈಕ್ವಲ್ ಟು ಇಲ್ಲಿ x ಇದೆ log x ಇದೆ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ x ನ ಡಿಫರೆನ್ಶಿಯೇಟ್ 1 into log x ಆಗಿರುತ್ತೆ ಪ್ಲಸ್ x ಫಸ್ಟ್ ಫಂಕ್ಷನ್ ಆಗಿ ಇರುತ್ತೆ into log x ನ ಡಿಫರೆನ್ಶಿಯೇಟ್ 1 over x ಆಗುತ್ತೆ. x into x ಗೆ ಕ್ಯಾನ್ಸಲ್. ಅಲ್ಲಿಗೆ u ಡ್ಯಾಶ್ is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿ u into that is log x plus 1 ಆಗಿರುತ್ತೆ. ಅಲ್ಲಿ u ಡ್ಯಾಶ್ is equal to u ಅಂದ್ರೆ ವ್ಯಾಲ್ಯೂ ರಿಪ್ಲೇಸ್ ಮಾಡ್ತೀವಿ, u ಅಂದ್ರೆ x ಪವರ್ x, ಅಲ್ಲಿ that is x to the power of x into log x into log x plus 1 which is the required u dash ಆಗಿದೆ. ಯಾಕಂದ್ರೆ ನಾವು u dash ಅಪ್ಲೈ ಮಾಡ್ಬೋದಿವಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು v dash. ಹಾಗಾದ್ರೆ v is equal to ಏನಿದೆ, v is equal to 2 power sin x ಇದೆ. ಸೊ ನಿಮಗೆ ಅವಾಗಲೇ ಹೇಳಿದೆ ಫಸ್ಟ್ ಡೇ ಪ್ರಾಬ್ಲಮ್ಸ್ ಅಲ್ಲಿ y is equal to a power x ತರ a ಕಾನ್ಸ್ಟೆಂಟ್ ಬಂದು ಪವರ್ ಅಲ್ಲಿ x ಇದ್ರೂ ಕೂಡ ಲಾಗರಿಥಮಿಕ್ ಡೆರಿವೇಟಿವ್ಸ್ ಯೂಸ್ ಮಾಡಬಹುದು. ಅಥವಾ a ಏನಾದರೂ ಕಾನ್ಸ್ಟೆಂಟ್ a is greater than 1 ಆಗಿ ವ್ಯಾಲ್ಯೂ ಬಂತು ಅಂದ್ರೆ ನಮಗೆ ಅದನ್ನ we have to use a power x ಫಾರ್ಮುಲಾನೆ ಚೈನ್ ರೂಲ್ ಅಲ್ಲಿ ಅಪ್ಲೈ ಮಾಡಬಹುದು. ಇದನ್ನ ಡೈರೆಕ್ಟ್ ಆಗಿ ಡಿಫರೆನ್ಶಿಯೇಟ್ ಮಾಡಬಹುದು. ಬೇಕಾದ್ರೆ ನಾವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, v ನ ಡಿಫರೆನ್ಶಿಯೇಟ್ v ಡ್ಯಾಶ್ ಆಗಿದೆ. ಇದು a ಪವರ್ x ತರ ಇದೆ. a ಪವರ್ x ನ ಡಿಫರೆನ್ಶಿಯೇಟ್ a ಪವರ್ x into log a ಆಗಿರುತ್ತೆ. ಬಟ್ a ಇರೋ ಜಾಗದಲ್ಲಿ log 2 ಇದೆ, ಬೇಸಿ ಇರುತ್ತೆ. a ಇರೋ ಜಾಗದಲ್ಲಿ a ಪವರ್ x ನ ಡಿಫರೆನ್ಶಿಯೇಟ್ a ಪವರ್ x into log a, a ಅಂದ್ರೆ ವ್ಯಾಲ್ಯೂ 2 ಆಯ್ತು. ಆಯ್ತು, ಅಲ್ಲಿ a ಪವರ್ ನ ಡಿಫರೆನ್ಶಿಯೇಟ್ ಆಯ್ತು. ಪವರ್ ಅಲ್ಲಿ ಇರೋ sin x ನ ಡಿಫರೆನ್ಶಿಯೇಟ್ into ಬಂದ್ರೆ ನಮಗೆ ಏನಾಗಿರುತ್ತೆ cos x. ಅಲ್ಲಿಗೆ v ಡ್ಯಾಶ್ ಕೂಡ ಸಿಕ್ತು ನಮಗೆ. v ಡ್ಯಾಶ್ ಸಿಕ್ತು, u ಡ್ಯಾಶ್ ಸಿಕ್ತು. ನಮಗೆ ಬೇಕಾಗಿರೋ dy/dx ಏನಾಗುತ್ತೆ ನೋಡಿ, that is equation 1 becomes required dy/dx is equal to the value of e and u dash is equal to x power x into log x plus 1 ಆಗಿರುತ್ತೆ ಮೈನಸ್, ಯಾಕಂದ್ರೆ ನಮಗೆ u dash ವ್ಯಾಲ್ಯೂ ಸಿಕ್ತು ಮೈನಸ್ ಇದೆ. v dash ಅಂದ್ರೆ that is 2 power sin x into log 2 base into cos x which is the required dy/dx. ಡಿಫರೆನ್ಶಿಯೇಟ್ x ಪವರ್ x ಮೈನಸ್ 2 ಪವರ್ sin x ಅಂತ ಹೇಳಿದ್ರೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್. ಈ ರೀತಿ ಯಾವ್ದಾದ್ರು ಫಂಕ್ಷನ್ಸ್ ಬಂದಾಗ ಡೈರೆಕ್ಟ್ ಆಗಿ ತಗೊಳ್ಳಂಗಿಲ್ಲ. ನೀವು ಹೇಳ್ತಾ ಇದ್ದೀನಿ ಫಸ್ಟ್ ಲೆಟ್ y is equal to u minus v ಅಂತ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಈ ಫಂಕ್ಷನ್ಸ್ u, ಇನ್ನೊಂದು ಫಂಕ್ಷನ್ಸ್ ನ v ಅಂತ. ಎಲ್ಲಾ ಪ್ರಾಬ್ಲಮ್ಗೂ ಹಿಂಗೆ ಮಾಡಬೇಕು. ಈ ತರ ಸುಮಾರು ಪ್ರಾಬ್ಲಮ್ಸ್ ಇದಾವೆ. ಪ್ಲಸ್ ಬಂದು ಇನ್ನೊಂದು ಫಂಕ್ಷನ್ಸ್ ಬಂತು ಅಂದ್ರೆ ಬರೆಯಂಗಿಲ್ಲ. ಇದುವರೆಗೂ ನಾವು ಕೇಳ್ತಿದ್ವಿ ಈ ತರದ್ದು ಒಂದು ಫಂಕ್ಷನ್ ಅಥವಾ ಇದೊಂದು ಫಂಕ್ಷನ್ ಸಪರೇಟ್ ಆಗಿರೋವು. ಸಪರೇಟ್ ಆಗಿತ್ತು ಅಂದ್ರೆ ಅದು 2 ಮಾರ್ಕ್ಸ್. ಇವೆರಡು ಯಾವ್ದಾದ್ರು ಪ್ಲಸ್ ಆರ್ ಮೈನಸ್ ಕೊಟ್ಟು ಇನ್ನೊಂದು ಅಡಿಷನ್ ಮಾಡಿದ್ರು ಅಂದ್ರೆ ಫಂಕ್ಷನ್ಸ್ ಅದು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. 3 ಮಾರ್ಕ್ಸ್ ಕ್ವಶನ್ಸ್ ಬಂದಾಗ ನೀವು ಲೇಟ್ ಆಫ್ ಸಬ್ಸ್ಟಿಟ್ಯೂಷನ್ u v ಅಂತ ತಗೋಬೇಕು. ಸಪರೇಟ್ ಆಗಿ u ಮತ್ತೆ v ನ ಡಿಫರೆನ್ಶಿಯೇಟ್ ಮಾಡಬೇಕು. ಇವಾಗ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಇಲ್ಲಿ ಕೂಡ ಇಲ್ಲಿ ಟೇಕ್ ಲಾಗ್ ಆನ್ ಇಲ್ಲಿ ತಗೋಬೋದಿತ್ತು, ಬಟ್ ಡೈರೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿ ಡೈರೆಕ್ಟ್ ಆಗಿ ಮಾಡಿದೀವಿ ಅದನ್ನ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಫೈಂಡ್ dy/dx. ಫೈಂಡ್ dy/dx. ನೆಕ್ಸ್ಟ್ ಕ್ವಶನ್ಸ್. Find dy/dx. Find dy/dx of the following function. Find dy/dx. Find dy/dx. If given y to the power of x is equal to x to the power of y. ನೋಡಿ, y to the power of x is equal to x to the power of y ಕೊಟ್ಟು dy/dx ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದು ಕೂಡ. ಇವಾಗ ಗಿವನ್ ಬರ್ಕೊಂಡು dy/dx ಬೇಕು ನಮಗೆ. ಗಿವನ್ y ಪವರ್ x is equal to x ಪವರ್ y ಆಗಿದೆ.
ಇದನ್ನ ಡೈರೆಕ್ಟ್ ಆಗಿ ಡಿಫರೆನ್ಶಿಯೇಟ್ ಮಾಡಕ್ ಬರಲ್ಲ, ಯಾಕೆಂದ್ರೆ u and v ಆರ್ ದಿ ಫಂಕ್ಷನ್ಸ್ ಆಫ್ ವೇರಿಯೇಬಲ್ಸ್. ಅಂದ್ರೆ x ಮತ್ತೆ y ಎರಡು ಫಂಕ್ಷನ್ಸ್ ಆಫ್ ವೇರಿಯೇಬಲ್ಸ್, ಅಂದ್ರೆ y is equal to u power v ಫಾರ್ಮ್ಯಾಟ್ ಅಲ್ಲೇ ಇದೆ. ಸೊ ಹಾಗಿದ್ರೆ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಇದು ಡೈರೆಕ್ಟ್ ಆಗಿ ಎರಡು ಕಡೆ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಲಾಗ್ ತಗೊಂಡ್ಬೋದು, ಲಾಗ್ ಆನ್ ಬೋತ್ ಸೈಡ್. ಅದಕ್ಕೆ ಏನಾಗುತ್ತೆ, ಲಾಗ್ ಆಫ್ y to the power of x is equal to log x to the power of y ಆಯ್ತು. ಈಗ ಪವರ್ ಅಲ್ಲಿ ಇರೋ ಪ್ರಕಾರ log of m ಪವರ್ ಅನ್ನು n into log m ಅಂತ ಬರೀತೀವಲ್ಲ, ಆ ರೀತಿ ಫಾರ್ಮುಲಾ x into log y ಆಗಿರುತ್ತೆ, y into log x ಕೂಡ ಆಗಿರುತ್ತೆ, y into log x ಆಗಿರುತ್ತೆ. ಇವಾಗ ಡಿಫರೆನ್ಶಿಯೇಟ್ ಮಾಡ್ಕೋಬಹುದು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿದ್ರೆ ಇದೊಂದು ಫಂಕ್ಷನ್ ಯಾಕಂದ್ರೆ ವೇರಿಯೇಬಲ್ x ಕೂಡ ಹೌದು, ವೇರಿಯೇಬಲ್ y ಕೂಡ ಹೌದು. ಈ x into y ಇದೆ ಅಂದ್ರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. x ನ ಡಿಫರೆನ್ಶಿಯೇಟ್ 1 ಆಗಿರುತ್ತೆ, log y ಹಾಗೆ ಇದೆ, ಪ್ಲಸ್ x ಆಗಿರುತ್ತೆ ಇಂಟು y ನ ಡಿಫರೆನ್ಶಿಯೇಟ್ log y ನ ಡಿಫರೆನ್ಶಿಯೇಟ್ 1/y, ಬಟ್ y ಇದೆ ವಿತ್ ರೆಸ್ಪೆಕ್ಟ್ ಟು x ಇರುತ್ತೆ, ದಟ್ ಇಸ್ y ಡ್ಯಾಶ್ ಆಗಿದೆ. x ನ ಡಿಫರೆನ್ಶಿಯೇಟ್ 1 log y ಹಾಗೆ ಇದೆ, ಪ್ಲಸ್ ಫಸ್ಟ್ ಫಂಕ್ಷನ್ x ಆಗಿದೆ, log ನ ಡಿಫರೆನ್ಶಿಯೇಟ್ 1/y, y ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, y ಡ್ಯಾಶ್, ದಟ್ ಇಸ್ ಈಕ್ವಲ್ ಟು ಹಿಯರ್ ಆಲ್ಸೋ ಸೇಮ್. ಈಗ ಡಿಫರೆನ್ಶಿಯೇಟ್ ಮಾಡ್ತೀವಿ, ಇದು ಫಂಕ್ಷನ್ u ಆಗುತ್ತೆ, p ಆಗುತ್ತೆ, ಎರಡು ವೇರಿಯೇಬಲ್ಸ್ ಇದೆ, ಎರಡು ವೇರಿಯೇಬಲ್ಸ್ ಇಂಟು ಬಂದ್ರೆ ನಾವು ಪ್ರಾಡಕ್ಟ್ ಮೇಲೆ ಅಪ್ಲೈ ಮಾಡೋದು. y ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, y ಡ್ಯಾಶ್ ಇಂಟು log x ಹಾಗೆ ಇರುತ್ತೆ, ಫಸ್ಟ್ ಫಂಕ್ಷನ್ ನ ಡಿಫರೆನ್ಶಿಯೇಟ್, ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಇಸ್ ಸೇಮ್, ಪ್ಲಸ್ ಫಸ್ಟ್ ಫಂಕ್ಷನ್ y ಹಾಗೆ ಇರುತ್ತೆ, log x ನ ಡಿಫರೆನ್ಶಿಯೇಟ್ 1/x, ಯಾಕಂದ್ರೆ x ಇದೆ ವಿತ್ ರೆಸ್ಪೆಕ್ಟ್ ಟು x ಇದೆ ಡಿಫರೆನ್ಶಿಯೇಟ್, ಹಾಗಾಗಿ 1/x ಅಷ್ಟೇ ಆಗುತ್ತೆ. ಈಗ ನಿಮಗೆ ಬೇಕಾಗಿರೋದು y ಡ್ಯಾಶ್, dy/dx ಫೈಂಡ್ ಔಟ್ ಮಾಡೋದ್ರಿಂದ y ಡ್ಯಾಶ್ ನ ಟರ್ಮ್ಸ್ ನ ಒಂದ್ ಕಡೆ ಬರ್ಕೊಂತೀವಿ. ಅಲ್ಲಿಗೆ ಏನಾಗಿರ್ತಿದ್ದು x/y ಇಂಟು y ಡ್ಯಾಶ್ ಹಾಗೆ ಇದೆ, ಇಲ್ಲಿರ್ತಕ್ಕಂಥದ್ದು ಪ್ಲಸ್ ಈ ಕಡೆಗೆ ಬಂದ್ರೆ y ಡ್ಯಾಶ್ ಇಂಟು log x ಆಗಿರುತ್ತೆ, ಇಸ್ ಈಕ್ವಲ್ ಟು ಅಲ್ಲಿ ರಿಮೈನಿಂಗ್ ಇರೋದು y/x ಆಗಿ ಇದೆ, ಪ್ಲಸ್ ಇರ್ತಕ್ಕಂಥ ವ್ಯಾಲ್ಯೂ ಆ ಕಡೆ ಕಳಿಸಿದ್ರೆ ಮೈನಸ್ log 1 into log y ವ್ಯಾಲ್ಯೂ ಆ ಕಡೆ ಬಂದ್ರೆ ರೈಟ್ ಸೈಡ್ ಗೆ, ದಟ್ ಇಸ್ log y ಆಯ್ತು. ಇವೆರಡರಲ್ಲೂ y ಡ್ಯಾಶ್ ಕಾಮನ್ ತಗೊಂಡ್ರೆ ನಾವು ರಿಮೈನಿಂಗ್ ಎರಡರಲ್ಲೂ y ಡ್ಯಾಶ್ ಗೆ ಕಾಮನ್, y ಡ್ಯಾಶ್ ಕಾಮನ್ ತಗೊಂಡ್ರೆ ಉಳಿದಿದ್ದು x/y ಮೈನಸ್ log x, x/y ಮೈನಸ್ log x ಆಗಿಬಿಟ್ಟು ಇಲ್ಲಿ y/x ಮೈನಸ್ log y ಆಗಿದೆ. ಸೊ ಹಾಗಾದ್ರೆ ರಿಕ್ವೈರ್ಡ್ y ಡ್ಯಾಶ್ ಆಗಿ ಇಟ್ಕೊಂಡ್ರೆ ಒಂದ್ ಕಡೆ y ಡ್ಯಾಶ್ ಇಸ್ ಈಕ್ವಲ್ ಟು ಇಂಟು ಟರ್ಮ್ ಪ್ರಾಡಕ್ಟ್ ಡಿನಾಮಿನೇಟರ್ ಹೋಗುತ್ತೆ, ಅಲ್ಲಿ y/x ಮೈನಸ್ log y ಡಿವೈಡೆಡ್ ಬೈ x/y ಮೈನಸ್ log x ಆಗಿಬಿಡುತ್ತೆ. ಇಲ್ಲಿ y ಡ್ಯಾಶ್ ಇಸ್ ಈಕ್ವಲ್ ಟು y ನ LCM ತಗೊಂಡು ಇಲ್ಲಿ x ನ LCM ತಗೊಂಡ್ರೆ y ಮೈನಸ್ x into log y ಆಗುತ್ತೆ, ಇಲ್ಲಿ x ನ LCM ತಗೊಂಡ್ರೆ. ನೆಕ್ಸ್ಟ್ ಇಲ್ಲಿ x ನ LCM ತಗೊಂಡ್ರೆ ನಮಗೆ ಡಿವೈಡೆಡ್ ಬೈ x ಆಗಿರುತ್ತೆ, ಅಲ್ಲಿಗೆ ಉಳಿದಿರ್ತಕ್ಕಂಥದ್ದು y ಮೈನಸ್ x into log y, ಇಲ್ಲಿ y ನ LCM ತಗೊಂಡ್ರೆ x ಮೈನಸ್ y into log x divided by y ಆಗಿರುತ್ತೆ. ಸೊ ರಿಕ್ವೈರ್ಡ್ y dash is equal to ಇದು ನ್ಯೂಮರೇಟರ್ ಮಲ್ಟಿಪ್ಲೈ ಡಿನಾಮಿನೇಟರ್ ಮಲ್ಟಿಪ್ಲೈ ಆದ್ರೆ y into y square minus x into y log y ಆಗುತ್ತೆ, divided by ಈ x ನ ಮಲ್ಟಿಪ್ಲೈ ಮಾಡಿದ್ರೆ x into x square minus x into y log x ಆಗಿರುತ್ತೆ, that is the required dy by dx y dash ಆಗಿರುತ್ತೆ. ನೋಡ್ತಾ ಬನ್ನಿ, ಇಲ್ಲಿ x ನ್ಯೂಮರೇಟರ್ ಅಲ್ಲಿ LCM ತಗೊಂಡ್ವಿ, x LCM ತಗೊಂಡ್ರೆ y minus x into log y divided by x, ಈ x ನ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಈ y ನ್ಯೂಮರೇಟರ್ ಮಲ್ಟಿಪ್ಲೈ ಆಗುತ್ತೆ, ಅದಕ್ಕೆ y into y square minus x into y log y ಆಗಿರುತ್ತೆ, ಇನ್ನು y x into x square minus xy log x ಆಗುತ್ತೆ, that is the required dy by dx ಆಗಿರುತ್ತೆ. ಇಷ್ಟು ಯಾವುದು y power x is equal to x power y ನ ಡಿಫರೆನ್ಶಿಯೇಟ್ ಅಥವಾ ಫೈಂಡ್ dy by dx ಅಂತ ಕೇಳಿದ್ರೆ, ಇನ್ ಕೇಸ್ ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಫುಲ್. ಏನು ಮುಂದಕ್ಕೆ ಒಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡಿರ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಇದೇ ತರದ್ದು. ಫೈಂಡ್ dy by dx, ಫೈಂಡ್ dy by dx if, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಫೈಂಡ್ dy by dx if x into y, find dy by dx if x into y is equal to e to the power of x minus y, e to the power of x minus y. Find dy by dx if x into y is equal to e to the power of x minus y ಇದೆ. ಇದಕ್ಕೂ ಕೂಡ ಅಷ್ಟೇ ಡೈರೆಕ್ಟ್ ಆಗಿ ಲಾಗ್ ತಗೋಬಹುದು, ಅಥವಾ ನೀವು ಪ್ರಾಡಕ್ಟ್ ಅಲ್ಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಚೈನ್ ರೂಲ್ ಅಲ್ಲೂ ಕೂಡ y dash ಸಿಗುತ್ತೆ. ಲಾಗ್ ತಗೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಇದು given x into y is equal to e to the power of x minus y ಆಗಿದೆ.
ಟೇಕ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಲಾಗ್ ತಗೊಂಡ್ರೆ ಲಾಗ್ ಆನ್ ಬೋತ್ ಸೈಡ್, ಅಲ್ಲಿಗೆ ಲಾಗ್ ಆಫ್ x into y is equal to log of e to the power of x minus y. ಕ್ಯಾಲ್ಕುಲಸ್ ಪಾರ್ಟ್ ಬೇಸಿಕ್ ಯಾವಾಗಲೂ ಲಾಗ್ e ನೇ ಇರುತ್ತೆ, ಲಾಗ್ ಬೇಸ್ e ನೇ ಇರುತ್ತೆ. ಸೊ ಹಾಗಾದ್ರೆ ಲಾಗ್ ಆಫ್ m into n ಅನ್ನು we have to write log x plus log y ಅಂತ ಬರೆಯಬಹುದು. ಇಲ್ಲಿರ್ತಕ್ಕಂಥ x minus y into log e base e, ನೋಡಿ ಇಲ್ಲಿ log e base e ವ್ಯಾಲ್ಯೂ, ಇವೆರಡು ವ್ಯಾಲ್ಯೂ ಏನಾಗುತ್ತೆ, ವ್ಯಾಲ್ಯೂ is equal to 1 ಆಗಿಬಿಡುತ್ತೆ ವ್ಯಾಲ್ಯೂ. ಸೊ ರಿಮೈನಿಂಗ್ ಉಳಿದಿದ್ದು ನಮಗೆ log x plus log y is equal to x minus y ಅಷ್ಟೇ. ಈಗ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿ, log x ನ ಡಿಫರೆನ್ಶಿಯೇಟ್ 1 over x plus log y ನ ಡಿಫರೆನ್ಶಿಯೇಟ್ 1 over y, y with respect to x ಡಿಫರೆನ್ಶಿಯೇಟ್ y dash ಆಗುತ್ತೆ. ಅದೇ log x ನ ಡಿಫರೆನ್ಶಿಯೇಟ್ 1 by x, x with respect to x 1 into 1 ಅಂತ ಬರೆಯೋದು ಬೇಕಾಗಿಲ್ಲ. ಸೊ log y ನ ಡಿಫರೆನ್ಶಿಯೇಟ್ 1 by y, y with respect to x y dash ಆಗುತ್ತೆ. ಅಲ್ಲಿ is equal to x ನ ಡಿಫರೆನ್ಶಿಯೇಟ್ 1, y ನ with respect to x ಡಿಫರೆನ್ಶಿಯೇಟ್ y dash. ನಿಮಗೆ ರಿಕ್ವೈರ್ಡ್ ಬೇಕಾಗಿರತಕ್ಕಂತದ್ದು y dash ನ ಒಂದು ಕಡೆ ತಗೊಳ್ಳಿ, 1 over y into y dash minus y dash ಲೆಫ್ಟ್ ಸೈಡ್ ಶಿಫ್ಟ್ ಆದ್ರೆ that is y dash plus y dash 1 ಆಗಿರುತ್ತೆ. 1 over x ರೈಟ್ ಸೈಡ್ ಶಿಫ್ಟ್ ಆದ್ರೆ minus 1 over x ಆಗಿರುತ್ತೆ. ಇವೆರಡೂ y dash ಗೆ ಕಾಮನ್. ಸೊ ಅದನ್ನು y dash ಗೆ ಕಾಮನ್ ಅಂತ ಹೇಳ್ತೀನಿ. ಉಳಿದಿದ್ದು 1 over y plus 1 is equal to 1 over y plus 1 is equal to 1 minus 1 over x ಆಗಿರುತ್ತೆ. ಅಲ್ಲಿ y dash is equal to x ನ LCM ತಗೊಂಡ್ರೆ x minus 1 divided by x, ಇಲ್ಲಿ LCM 1 y ನ ತಗೊಂಡ್ರೆ 1 plus y divided by y ಆಗಿರುತ್ತೆ. y and x ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದು ನ್ಯೂಮರೇಟರ್ ಡಿನಾಮಿನೇಟರ್ ಗೆ x into y xy minus y divided by x plus x into y ಆಗಿರುತ್ತೆ. that is the required dy by dx, that is y dash is equal to required dy by dx ಆಗಿರುತ್ತೆ. ಇದು ನೋಡ್ತಾ ಬನ್ನಿ, y dash is equal to ಇದು ಮಲ್ಟಿಪ್ಲೈ x into y xy minus y into 1 y x into 1 x x into y xy ಆಗಿರುತ್ತೆ. LCM ತಗೊಂಡ್ರೆ ಇಲ್ಲಿ x minus 1 over x ನ LCM ತಗೊಂಡ್ರೆ ಕಂಪ್ಲೀಟ್ x minus 1 divided by x ಆಗಿರುತ್ತೆ. ಇಲ್ಲಿ LCM ತಗೊಂಡ್ರೆ 1 plus y divided by y ಆಗಿರುತ್ತೆ. ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ ಅಷ್ಟೇ. ಸೊ ಅದರ ರಿಕ್ವೈರ್ಡ್ dy by dx ಸಿಕ್ತು. ಇದಿಷ್ಟು ಪ್ರೊಸೀಜರ್ ಲಾಗರಿಥಮಿಕ್ ಡೆರಿವೇಟಿವ್ಸ್ ಆಗಿರುತ್ತೆ. ಇದರ ಮೇಲೆ ಪ್ರಾಬ್ಲಮ್ಸ್ ಇದಾವೆ, ಆ ಪ್ರಾಬ್ಲಮ್ಸ್ನ ನಾನು ನಿಮಗೆ ಹೋಮ್ವರ್ಕ್ ಅನ್ನೋದಕ್ಕೆ ವರ್ಕ್ ಥರ ಕೊಟ್ಟಿರ್ತೀನಿ. ನಿಮಗೆ ಆ ಪ್ರಾಬ್ಲಮ್ಸ್ ಇರೋನ ಇದೇ ಪ್ರೊಸೀಜರಲ್ಲಿ ನೀವು ವರ್ಕೌಟ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರಾಬ್ಲಮ್ಸ್ ಎಲ್ಲ ಒಂದ್ರಿಗೆ ಬರ್ದಿರ್ತೀನಿ, ಅವ್ನು ವರ್ಕೌಟ್ ಮಾಡಿ ಅಷ್ಟೇ. ಲಾಸ್ಟ್ನೇದಾಗಿ ಪ್ರಾಬ್ಲಮ್ಸ್ನ ಫೈಂಡ್ dy by dx, ಫೈಂಡ್ dy by dx, ಫೈಂಡ್ dy by dx x to the power of y plus y to the power of x is equal to 1. ಇದು u v ಅಂತ ತಗೋಬೇಕಷ್ಟೇ ಇದರಲ್ಲಿ. ನೆಕ್ಸ್ಟ್ ಸೆಕೆಂಡ್ ಒನ್, ಡಿಫರೆನ್ಶಿಯೇಟ್ with respect to x, differentiate with respect to x power sin x plus sin x to the power of cos x ಇದೆ, sin x to the power of cos x ಇದೆ. next one, move to the differentiate with respect to x, differentiate with respect to x, sin x to the power of x plus sin inverse of root x, sin inverse of root x. ಈ ಒಂದು ಮೂರು ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇದನ್ನ ಹೆಂಗ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಇದು dy by dx ಕೇಳಿದ್ದಾರೆ, ಇದನ್ನ u ಅಂತ ತಗೊಳ್ಳಿ ಪ್ಲಸ್ v ಅಂತ ತಗೊಳ್ಳಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್. ಇದು u ಅಂದ್ರೆ x ಪವರ್ y ನ ಡಿಫರೆನ್ಶಿಯೇಟ್, y ಪವರ್ x ನ ಡಿಫರೆನ್ಶಿಯೇಟ್ ಸಪರೇಟ್ ಡಿಫರೆನ್ಶಿಯೇಟ್ ಮಾಡಿ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಫಸ್ಟ್ ಇಲ್ಲಿಗೆ ಲಾಗ್ ಅಂತ ಬರಂಗಿಲ್ಲ, ಓಕೆ. ಅದನ್ನ ಇದನ್ನು ಅಷ್ಟೇ ಲೈಕ್ y is equal to ಅಂತ ತಗೊಳ್ಳಿ, u ಆಗುತ್ತೆ v ಆಗುತ್ತೆ, x ಪವರ್ sin x ನ ಡಿಫರೆನ್ಶಿಯೇಟ್ ಮಾಡಿ sin x power cos x ನ ಡಿಫರೆನ್ಶಿಯೇಟ್ ಮಾಡಿ ಗೊತ್ತಾಗುತ್ತೆ. ಇದು ಅಷ್ಟೇ u let y is equal to ಅಂತ ತಗೊಳ್ಳಿ, let y is equal to ಇದು u ಆಗುತ್ತೆ ಪ್ಲಸ್ v ಆಗುತ್ತೆ. ಇದು u is equal to sin x power x, ಮತ್ತೆ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಇದು ಸಪರೇಟ್ ಆಗಿ v is equal to sin inverse of root x, ಚೈನ್ ರೂಲ್ ಅಪ್ಲೈ ಮಾಡಿದ್ರು ಬರುತ್ತೆ, ಅಥವಾ ಟೇಕ್ ಲಾಗ್ ಆನ್ ಬೋತ್ ಸೈಡ್ ತಗೊಂಡು ಬರುತ್ತೆ, ಚೈನ್ ರೂಲ್ ನ ಅಪ್ಲೈ ಮಾಡಿ ಈಸಿ ಆಗುತ್ತೆ ಇದಕ್ಕೆ. ಸೊ ಈ ಮೂರು ಪ್ರಾಬ್ಲಮ್ ನ ವರ್ಕೌಟ್ ಮಾಡಿ ನಮಗೆ ಸೆಂಡ್ ಮಾಡಿ. ಸೊ ಹಾಗಾದ್ರೆ ನಿಮಗೆ ಇದರಲ್ಲಿ ಲಾಗರಿಥಮಿಕ್ ಡೆರಿವೇಟಿವ್ಸ್ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನು ಉಳಿದಿರೋದು ನೆಕ್ಸ್ಟ್ ನಿಮಗೆ ಡೆರಿವೇಟಿವ್ಸ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.